ಸ್ವಾಮಿ ಅವರು ಮಾಡಿಸ್ತಾರ, ನಾ ಮಾಡ್ತೇನೆ, ಇಷ್ಟು ಇವತ್ತು ಸಂಕಲ್ಪ ಮಾಡೋದು. ನಾಳೆ ಬೆಳಗ್ಗೆ ಎದ್ಕೊಳ್ಳಿ, ನಿನ್ನೆ ಬೆಳಗ್ಗಿಂದ ಇವತ್ತಿನ ಬೆಳಗ್ಗೆ ತನಕ ಪ್ರಾಣದೇವರು ಮಾಡಿಸ್ಯಾರ, ಅದು ನಿಂಗೆ ಸಮರ್ಪಣೆ ಮಾಡ್ತೀನಿ, ಇಷ್ಟೇ ಕೆಲಸ, ಏನಿಲ್ಲ ಹೆಚ್ಚು. ಈ ಆರತಿ ಮಾಡ್ಬೇಕಾದ್ರೆ ಒಬ್ರ ಕೈ ಒಬ್ರು ಹಿಡಿದಿರ್ತಾರೆ ನೋಡ್ರಿ ಹೆಣ್ಮಕ್ಳು, ಅದು ಸಿಗಂಗಿಲ್ರಿ. ಯಾಕಂದ್ರೆ ಮುಂದೆ ನಿಂತವ್ರು ಇಬ್ರು ಹಿಡ್ಕೊಂಡ್ಬಿಟ್ಟಿರ್ತಾರೆ, ಅವರು ನಾವು ಆರತಿ ಒಳಗೆ ಬರಬೇಕು ಅಂತ. ಉಳಿದವರೆಲ್ಲ ಅವ್ರ ಕೈ ಕೊನೆಗಿದ್ದವರು ಅವ್ರ ಕೈ ಅಲ್ರಿ, ಅವ್ರ ಬೆನ್ನಿ ಕೈ ಹಂಚಿರ್ತಾರೆ, ಅವರು ಆರತಿ ಮಾಡಿದಂಗೆ. ನಾವೇನು ಶ್ವಾಸೋಚ್ಛ್ವಾಸ ಮಾಡೋರಲ್ಲ, ಪ್ರಾಣದೇವರು ಶ್ವಾಸೋಚ್ಛ್ವಾಸ ಮಾಡಿಸೋರು, ಜಪ ಮಾಡೋರು, ನಾವು ಬರೀ ಆರತಿ ಕೈ ಹಂಚೋರಷ್ಟ. ಸಂಕಲ್ಪ ಸಮರ್ಪಣೆ ಎರಡು ಮಾಡಿಬಿಟ್ರೆ ಮುಗಿದೋಯ್ತು. ಈ ಮೂರೇನದ ಅಲ್ಲ, ಮನಸ್ಸು, ಮಾತು, ಪ್ರಾಣ, ಇದು ದೇವರಿಗೆ ಪ್ರಿಯವಾದ ಅನ್ನ. 7 ವಿಧವಾದ ಅನ್ನಗಳಲ್ಲಿ ಆ ಅನ್ನವನ್ನು ನನಗೆ ಸಮರ್ಪಣೆ ಮಾಡ್ರಿ ಅಂತ ಭಗವಂತ ಕೇಳಿಸ್ಕೊಳ್ತಾನೆ. ಇದಾದ ಮೇಲೆ ಮುಂದಿನದ್ದು ಅನ್ನ, ನಿಜವಾದ ಅನ್ನ. ಯಾವ ಅನ್ನವನ್ನು ನಾವು ಜಗತ್ತಿಗೆ ಹಂಚಿ ತಿನ್ನಬೇಕು, ಆ ಅನ್ನವನ್ನು ಸ್ವಾರ್ಥಪರರಾಗಿ ಒಬ್ಬರೇ ತಿಂದರೆ ಮಹಾ ಅಪರಾಧ. ಕೃಷ್ಣ ಅಂತಾನೆ, ಸಸ್ತೇನೋ ದಂಡ ಬರಹತಿ. ಯಾರು ಜಗತ್ತಿಗೆ ಅನ್ನವನ್ನು ಹಂಚಿ ತಿನ್ನೋದಿಲ್ಲ ಅವ ಶಿಕ್ಷೆಗೆ ಅರ್ಹನಾಗಿದ್ದಾನೆ, ಅವನಿಗೆ ದಂಡನವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ನೋಡ್ರಿ, ದೇವರು ನಮಗೆ ಅನ್ನ ಕೊಟ್ಟಾನ, ತಿಂತೀವಿ, ಎಷ್ಟು ಬೇಕಷ್ಟು ತಿನ್ನಿ. ಕೃಷ್ಣ ಹೇಳಿದ್ದು, ದೇವರು ಹೇಳಿದ್ದೇನು ಅಂದರೆ, ನಿಂಗೆ ಎಷ್ಟು ಬೇಕಷ್ಟು ತಿನ್ನು, ಅನ್ನ ತಿನ್ನು, ಸಾಕಾಯ್ತಲ್ಲ, ಉಳಿತಲ್ಲ, ಒಂಚೂರು ಕೊಡು, ಪಾಪ ಯಾರಿಗಿಲ್ಲ ಅವ್ರಿಗೆ ಕೊಡು, ನಿಂದು ಬಿಟ್ಟು ಅವ್ರಿಗೆ ಕೊಡು ಅಂತ ಹೇಳಿ ಗತ್ತಿಲ್ಲ ದೇವರು. ನಾವೆಲ್ಲ ಹಿಂಗೆ ಉಲ್ಟಾ ಹೇಳ್ಬಿಡ್ಬಾರ್ದ್ರಿ, ಬೇಡ್ರಿ ಕೊಡ್ರಿ ಎಲ್ಲರಿಗೂ ಇನ್ನೊಬ್ಬರಿಗೆ ಅಂತ ಹಿಂಗೆ ಹೇಳೋದಲ್ಲ. ನೀವು ತಿನ್ರಿ, ಹೊಟ್ಟಿ ಬಿರಿಯೋ ಅಷ್ಟು ತಿನ್ರಿ. ಗಣಪತಿ ಹೊಟ್ಟಿ ಹೊಡಿತು ಅಂತ ಒಂದು ಕತೆ ಕೇಳಿದಿರ್ಲಿ, ಪಾಪ ಅದು ಯಾವಾಗ ಹೊಡಿತೋ ಏನೋ ಗೊತ್ತಿಲ್ಲ ನನಗಂತೂ. ಆ ಹೊಟ್ಟಿ ಹೊಡೆಯೋ ಅಷ್ಟು ತಿಂದ ಮೇಲೆ ಉಳಿತದೆ, ಯಾಕಂದ್ರೆ ಅಷ್ಟು ತಿನ್ನಂಗಿಲ್ಲ, ಉಳಿತದೆ. ಉಳಿದ ಮೇಲೆ ಅದನ್ನಷ್ಟು ಇನ್ನೊಬ್ಬರಿಗೆ ಕೊಡ್ರಿ, ಅವರಿಗೂ ಅನ್ನ ಕೊಟ್ಟು ತಿನ್ರಿ, ಆಗ ದೇವರು ಶಿಕ್ಷೆಯನ್ನು ಕೊಡೋದಿಲ್ಲ. ಅನ್ನ ನಮಗೂ ಅವರಿಗೂ. ಅದಾದ ಮೇಲೆ ಬಲಿಹರಣ ಅಂತ ಕರೀತಾರೆ. ಇದು ಕೂಡ ಪ್ರಾಣಿಗಳಿಗೆ ಬೇಕಾಗುವಂತಹದ್ದು. ಅನ್ನ ದೇವತೆಗಳಿಗೆ ಕೊಟ್ಟು ನಾವು ತಿನ್ನಬೇಕು, ಬಲಿ ಪ್ರಾಣಿಗಳಿಗೆ ಕೊಟ್ಟು ನಾವು ತಿನ್ನಬೇಕು, ಹೋಮ ದೇವತೆಗಳಿಗಾಗಿ ಮಾಡುವಂತಹ ಯಾಗ. ಅದಾದ ಮೇಲೆ ಕೊನೆಯದಾದದ್ದು ಗೋಕ್ಷೀರ, ಅರ್ಥಾತ್ ಹಾಲು. ಈ ಹಾಲನ್ನು ಭಗವಂತನಿಗೆ ಅನ್ನವನ್ನಾಗಿ ಸಮರ್ಪಣೆ ಮಾಡಬೇಕು. ತಮ್ಮ ತಮ್ಮ ಮರಿಗಳು ತಾವು ತಿಂತವೆ ಅಂತ ತಿಳ್ಕೊಳ್ಬೇಕು. ಇನ್ನು ಸಂಕರ್ಷಣ ಒಡೆಯರು, ಇದು ಒಂದು ವ್ಯಾಖ್ಯಾನ. ಇದೇ ಶ್ಲೋಕಕ್ಕೆ ಸಂಕರ್ಷಣ ಒಡೆಯರು ಬೇರೆ ರೀತಿಯಿಂದ ವ್ಯಾಖ್ಯಾನ ಮಾಡ್ತಾರೆ. ಶ್ರಾದ್ದದಲ್ಲಿ ಬರುವ 7 ವಿಧ ಅನ್ನ ಅಂತ ಅವರು ತಗೊಳ್ತಾರೆ. ಇವರೇನು ಮಾಡಿದರು, ಇನ್ನೊಬ್ಬ ವ್ಯಾಖ್ಯಾನಕಾರರು ಹೊರಗಿರೋದನ್ನು ತಗೊಂಡ್ರು. ಸಂಕರ್ಷಣ ಒಡೆಯರು ಶ್ರಾದ್ದ ಪ್ರಸಂಗ ಇದ್ದುದರಿಂದ ಶ್ರಾದ್ದದ ಪ್ರಕರಣದಲ್ಲಿ ಬರುವಂಥ ಅನ್ನವನ್ನೇ ಸ್ವೀಕಾರ ಮಾಡಿಬಿಡೋಣ ಅಂತ ಶ್ರಾದ್ದದಲ್ಲಿ ತಗೊಂಡ್ರಂತೆ. ಯಾವ ಅನ್ನದಿಂದ ಯಾರ್ಯಾರಿಗೆ ಪ್ರೀತಿಯಾಗ್ತದೆ ಅಂತ ಹೇಳ್ತಾರೆ. 7 ವಿಧ ಅನ್ನ ಇರ್ತದಂತೆ ಶ್ರಾದ್ದದಲ್ಲಿ. ಗಮನಿಸ್ಕೊಳ್ರಿ, ಪಕ್ಷಮಾಸ ಈಗ ಯಾರ ಮನ್ಯಾಗ ಆಗ್ಯದ ಅವ್ರು ಇಲ್ಲಿ ಅನುಸಂಧಾನ ಮಾಡಿ ಕೃಷ್ಣಾರ್ಪಣ ಅಂದ್ರಿ. ಯಾರ ಮನ್ಯಾಗ ಇನ್ನೂ ಪಕ್ಷ ಆಗೋದದ ಅವರು ಇದನ್ನು ಸರಿಯಾಗಿ ನೆನಪಿಟ್ಟುಕೊಂಡು ಅವತ್ತಿನ ದಿವಸ ಅನುಸಂಧಾನ ಮಾಡಿಕೊಳ್ಳ್ರಿ. ಬಹಳ ಮಹತ್ವದದ್ದು. ಏನದ ಅಂದರೆ ಇಷ್ಟು ಬರ್ತದಂತ ಪ್ರಸಂಗ. ಅಗ್ನೌ ಕರ್ಣೇನ ದೇವಸ್ಥಾಃ ಸ್ವರ್ಗಸ್ಥಾ ವಿಪ್ರಭೋಜನೆ ಯಮಸ್ಥಾ ಪಿಂಡದಾನೇನ. ಒಂದೊಂದೊಂದೊಂದು ಹೇಳ್ತಾ ಹೋಗ್ತೀನಿ. ಮೊದಲು ಶ್ಲೋಕ ಹೇಳ್ತಾ ಇದ್ದೀನಿ. ನರಕೆ ವಿಕಿರೇಣತು ಉಚ್ಚಿಷ್ಟೇನ ಚ ಪೈಶಾಚಾಃ ಅಸುರಾ ಭೂರಿ ಭೋಜನಾತ್ ದಕ್ಷಿಣೇನ ಮನುಷ್ಯಾದ್ಯಾಃ ಶ್ರಾದ್ಧೇ ಸಪ್ತ ವಿಧೀಯತೆ. ಇದು 7 ಅನ್ನ ಅಂತ. 7 ಅನ್ನ ಅಂತ ನೋಡ್ರಿ. ಯಾರ್ಯಾರು ತೃಪ್ತರಾಗ್ತಾರೆ, ಈ 7 ಅನ್ನವನ್ನು ಮಾಡೋದ್ರಿಂದ ನಮ್ಮ ಮೇಲೆ ಯಾರು ತೃಪ್ತರಾಗ್ತಾರೆ ಅಂತ ಚಿಂತನೆಯನ್ನು ಮಾಡಬೇಕಂತ. ಅಗ್ನೌ ಕರಣೇನ ದೇವಸ್ಥಾಃ, ಮೊದಲನೇ ಅನ್ನ ಅಗ್ನೌ ಕರ್ಣ ಅಂತ ಕರೀತಾರೆ. ಇದನ್ನು ಏನು ಮಾಡಿಸ್ತಾರೆ ಅಂತ ಒಂದು ಸುಮ್ಮನೆ ಹೇಳಿರ್ತೀವಿ. ಯಜುರ್ವೇದಿಗಳಿಗಾದರೆ ಅಗ್ನಿಕುಂಡದಲ್ಲೇ ಅನ್ನವನ್ನು ಹಾಕಿಸ್ತಾರೆ. ಇದು ಯಜುರ್ವೇದಿಗಳು. ಶ್ರಾದ್ದಗಳದಾಗ ನೋಡ್ತಿರ್ರಿ, ಪುರುಷರು ಸ್ತ್ರೀಯರು ಎಲ್ಲರೂ ಗಮನಿಸ್ತಿರ್ಬೇಕು. ಅವ್ರು ಮಾಡ್ತಿರ್ತಾರೆ, ಇವ್ರು ಹರಟಿ ಹೊಡ್ತಿರ್ತಾರೆ, ಏನು ನಡೆಯಂಗಿಲ್ಲ ಬಿಡಂಗಿಲ್ಲ. ನಮ್ಮಲ್ಲಿ ಇದೊಂದು ದುಸ್ವಭಾವ, ಕೆಟ್ಟ ಸ್ವಭಾವ ಬಂದ್ಬಿಟ್ಟದ. ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇರುವಾಗ ಉಳಿದವರು ನಮಗೇನು ಸಂಬಂಧ ಇಲ್ಲ ಅನ್ನೋ ಹಂಗೆ ಹರಟಿ ಹೊಡ್ಕೋದು ಕೂತ್ಬಿಟ್ಟಿರ್ತೀವಿ. ಮಾಡಬೇಡ್ರಿ. ಯಾವುದೇ ಒಂದು ವೈದಿಕ ಕಾರ್ಯಕ್ರಮಗಳಿಗೆ ಹೋದಾಗ, ಉಪನಯನ ಹೋಗಿರ್ತೀರಾ, ಉಪನಯನಕ್ಕೆ ಹೋದಾಗ ಅಲ್ಲಿ ಏನೇನು ಪುರೋಹಿತರು ಮಾಡಿಸ್ಲಿಕ್ಕತ್ತಾರ ಅವೆಲ್ಲ ನೆನಪಿಟ್ಕೊಳ್ರಿ. ಯಾಕೆ ಅಂದರೆ ಮುಂದಿನ ಪೀಳಿಗೆಗೆ ಕೊಡೋರು ನೀವು ಅಂತ ಮರಿಬೇಡ್ರಿ. ಮುಂದಿನ ಪೀಳಿಗೆಗೆ ನೀವೇ ಕೊಡ್ಬೇಕು. ಯಾರು ಕೊಡ್ಬೇಕು? ಮತ್ತೆ ಆಮೇಲೆ ಮತ್ತೆ ಹುಡ್ಕೊಂಡು ಹೋಗೋದು. ಯಾರ ಹಳಬರಿದ್ದಾರೆ ಕೇಳ್ಕೊಂಬರ್ರಿಪ್ಪ,
ಮಾತೃಭೋಜನಕ್ಕೆ ಏನು ಮಾಡ್ಬೇಕು ಅವರಿಗೆ? ನೀವು ಮತ್ತೆ ಮುಂಜು ಮಾಡ್ಬೇಕಾದ್ರೆ ಏನು ಕತ್ತಿ ಕೈಲಿಗೆದ್ದೀನಿ ಮತ್ತೆ ಮಾತೃಭೋಜನ ಕೇಳ್ಕೊಂಬರ್ಲಿಕ್ಕೆ ನಾವು ನೋಡ್ಕೊಂಡಿದ್ರೆ ಮುಂದಿನ ಪೀಳಿಗೆಯವ್ರು ನಾವು ಹೇಳಲಿಕ್ಕೆ ಬರ್ತದೆ. ಅಲ್ಲಿ ಕೂತು ಹರಟಿ ಹೊಡೆಯೋ ಕೆಲಸವನ್ನು ಮಾಡಬಾರ್ದು. ಆ ಕಾರ್ಯಕ್ರಮ ಮದುವೆ ಒಳಗೆ ಮತ್ತು ತಿರ್ಗಾ ಆಚಾರ ಕೇಳೋದು, ಆಚಾರ ಮುಂದೆ ಏನು ಮಾಡ್ಬೇಕು ಅಂತ. ನೀವು ಮದುವೆ ಮಾಡ್ಕೊಂಡಿಲ್ಲ ಅಂತ ಅವ್ರು ಕೇಳ್ತಾರೆ ಹೊಳ್ಳಿ ನಮಗೆ, ಅಂದರೆ ನಾವು ನೋಡಿರಂಗಿಲ್ಲ, ಅಬ್ಸರ್ವ್ ಮಾಡಿರಂಗಿಲ್ಲ ಅಂತ ಅರ್ಥ. ಎಲ್ಲ ಒಂದೊಂದು ಕಾರ್ಯಕ್ರಮಗಳನ್ನು ಸರಿಯಾಗಿ ಗಮನಿಸ್ರಿ. ಶ್ರಾದ್ದ ಮಾಡುವಾಗ ಅಗ್ನೌಕರ್ಣ ಅಂತ ಮಾಡಿಸ್ತಾರೆ. ಯಜುರ್ವೇದಿಗಳಿಗಾದರೆ ಅಗ್ನಿಯಲ್ಲೇ ಹಾಕ್ತಾರೆ, ಋಗ್ವೇದಿಗಳಿಗಾದರೆ ಬಾಳೆದೆಲೆ ಇರುತ್ತದೆ ಅಥವಾ ಬ್ರಾಹ್ಮಣ ಕೂತಿದ್ರೆ ಅಲ್ಲಿ ಹಾಕ್ತಾರೆ. ಅಗ್ನೌಕರ್ಣೇನ ದೇವಸ್ಥಾಹ, ದೇವತೆಗಳಾಗಿದ್ರೆ ಅಕಸ್ಮಾತ್ ಪಿತೃಗಳು ದೇವತೆಗಳಾಗಿ ಬಿಟ್ಟಿದ್ರೆ ಯೋಗ್ಯತಾವಂತರ ಆದರೆ ಆಗಬಹುದು, ಏನು ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ದೇವಸ್ಥಾಹ ಅಥವಾ ದೇವತೆಗಳ ಮನೆಯಲ್ಲಿ ಇದ್ರೆ ದೇವಸ್ಥಾಹ ಅಂತ ಹೀಗೂ ಅರ್ಥ ಮಾಡ್ಬೋದು. ನಮ್ಮ ಪಿತೃಗಳು ತೀರಿಕೊಂಡ ಮೇಲೆ ದೇವತೆಗಳ ಮನೆಯಲ್ಲಿ ಇದ್ರೆ ಈ ಅಗ್ನೌಕರಣದಿಂದ ಆ ಬಾಳೆದೆಲೆಯಲ್ಲಿ ಅನ್ನ ಹಾಕೋದ್ರಿಂದ ಅವರಿಗೆ ತೃಪ್ತಿಯಾಗುತ್ತೆ. ಒಂದು ಅಗ್ನೌಕರಣೇನ ದೇವಸ್ಥಾನ. ಸ್ವರ್ಗಸ್ಥಾಹ ವಿಪ್ರಭೋಜನೆ, ಬ್ರಾಹ್ಮಣ ಭೋಜನವನ್ನ ಮಾಡಿಸೋದರಿಂದ ಸ್ವರ್ಗದಲ್ಲಿರೋರಿಗೆ ತೃಪ್ತಿಯಾಗತ್ತೆ. ಅವರು ಸ್ವರ್ಗದಲ್ಲಿದ್ದರೆ ಅವರು ವಿಪ್ರಭೋಜನ ಮಾಡಿಸೋದ್ರೆ ತೃಪ್ತರಾಗ್ತಾರೆ. ಅಥವಾ ಯಮನ ಮನೆಯಲ್ಲಿ ಇದ್ರೆ, ನರಕ ಅಲ್ಲವತ್ತ ಯಮನ ಮನೆ ಅಂತ ಒಂದು ಪ್ರತ್ಯೇಕದ, ಯಮನ ಮನೆಯಲ್ಲಿ ಇದ್ರೆ ಪಿಂಡದಾನೇನ, ಪಿಂಡ ಇಡ್ತಾ ಇದ್ರೆ ಯಮನ ಮನೆಯಲ್ಲಿದ್ದ ಪಿತೃಗಳು ಉದ್ಧಾರ ಆಗ್ತಾರೆ. ಅಗ್ನೌಕರಣ ಮಾಡಿದರೆ ದೇವತೆಗಳ ಮನೆಯಲ್ಲಿದ್ದವರು, ವಿಪ್ರಭೋಜನ ಮಾಡಿಸಿದ್ರೆ ಸ್ವರ್ಗದಲ್ಲಿ ಇದ್ದವರು, ಪಿಂಡದಾನ ಮಾಡಿದ್ರೆ ಯಮನ ಮನೆಯಲ್ಲಿ ಇದ್ದವರು. ಆಮೇಲೆ ನರಕೆ ವಿಕಿರೇಣತು ಅಂತ ಹೇಳ್ತಾರೆ. ನರಕದಲ್ಲಿ ಇದ್ರೆ ವಿಕಿರ ಅಂತ ಕರೀತಾರೆ. ವಿಕಿರ ಅಂದ್ರೆ ಏನು? ಅನ್ನ ಬಡಿಸಿರ್ತಾರೆ ನೋಡ್ರಿ ಎಲಿ ಒಳಗೆಲ್ಲ, ಅದ ಮೇಲೆ ನೀರು ಕಲಿಸಿ ಅನ್ನ ತಗೊಂಡು ಆ ಬಾಳೆದಲ್ಲಿ ಸುತ್ತಲೂ ಹಾಕಿಸ್ತಾರೆ. ಬಡಿಸಿದ ಎಲೆ ಇರ್ತದಲ್ಲ ಅದ್ರ ಸುತ್ತಲೂ ಹಾಕಿಸ್ತಾರೆ. ಆ ಅನ್ನ ಏನು ಸುತ್ತಲೂ ಹಾಕಿಸ್ತಾರಲ್ಲ ಅದರಿಂದ ನರಕದಲ್ಲಿ ಇದ್ದ ಪಿತೃಗಳಿಗೆ ಸಂತೋಷ ಆಗತ್ತಂತೆ. ಇದು ವಿಕಿರ ಅಂತ ಕರೀತಾರೆ. ಅರ್ಥ ಮಾಡಿಕೊಳ್ಳ್ರಿ. ಮೊದಲು ಒಂದು ಎಲಿ ಇಟ್ಟಿರ್ತಾರೆ, ಅಂದ್ರೆ ಅದ್ರ ಮೇಲೆ ದರ್ಭ ಬ್ರಾಹ್ಮಣ ಕೂಡಿಸಿರ್ತಾನೆ. ಆ ದರ್ಭ ಬ್ರಾಹ್ಮಣ ಎಲಿ ಮುಂದೆ ಒಂದು ಎಲಿ ಬಡಿಸಿರ್ತಾರೆ ಊಟಕ್ಕೆ ತಿಳ್ಕೊಂಡು ಹೇಳಿ, ಅನ್ನ ಪಾಯಸ ಎಲ್ಲ ಹಾಕಿರ್ತಾರೆ. ಆ ಅನ್ನ ಪಾಯಸ ಹಾಕಿದ ಎಲಿಗೆ ಮತ್ತು ಅನ್ನ ಕಲಿಸಿ ವಿಕಿರ ಅನ್ನ ಅಂತ ಹಾಕ್ತಾರೆ. ಆ ವಿಕಿರಾನ್ನವನ್ನು ಹಾಕಿದರೆ ನರಕದಲ್ಲಿ ಇದ್ದವರಿಗೆ ತೃಪ್ತಿಯಾಗತ್ತೆ. ಇದಾದ ಮೇಲೆ ಉಚ್ಚಿಷ್ಟೇನ ಚ ಪೈಶಾಚಾಹ, ಅಕಸ್ಮಾತ್ ಏನೋ ಪಾಪ ಮಾಡಿ ಪಿತೃಗಳು ಪಿಶಾಚಿಗಳಾಗಿ ಬಿಟ್ಟಿದ್ರೆ ಆಗ ಉಚ್ಚಿಷ್ಟ ಪಿಂಡವನ್ನು ಇಡೋದರಿಂದ ಅವರಿಗೆ ತೃಪ್ತಿಯಾಗತ್ತೆ ಅಥವಾ ಪಿಶಾಚಿಗಳಿಗೆ ತೃಪ್ತಿಯಾಗತ್ತೆ. ಎರಡೂ ಅರ್ಥ ಮಾಡಬಹುದು. ಉಚ್ಚಿಷ್ಟ ಪಿಂಡ ಅಂತ ಇಡ್ತಾರೆ, ಈ ಎಲ್ಲ ಪಿಂಡ ಇಟ್ಟಾದ ಮೇಲೆ ಆ ಉಚ್ಚಿಷ್ಟ ಪಿಂಡ ಅಂತ ಇಡ್ತಾರೆ. ಅದನ್ನ ಆಮೇಲೆ ಹೊರಗೊಯ್ದು ಕಾಗಿಗಿಡೋದು ಅಂತ ಇರ್ತದೆ ನೋಡ್ರಿ ಕಾಂಪೌಂಡ್ ಮೇಲೆ. ಅದು ಕಾಗಿ ಬರ್ತದೋ ಗೂಗಿ ಬರ್ತದೋ ನಾಯಿ ಬರ್ತದೋ ಗೊತ್ತಿಲ್ಲ, ಬಟ್ ಬಂದು ತೊಗೊಂಡು ಹೋಗ್ತದೆ. ಯಾವುದೋ ಒಂದು ಯಾವುದಾದ್ರೆ ಆಚಾರ ತೊಗೊಂಡು ಹೋಗೋದು ಮುಖ್ಯ, ಹೋಗ್ಲಿ ಬಿಡ್ರಿ ಮುಗಿದು ಹೋದ ಕೆಲಸ. ಆಮೇಲೆ ಭೂರಿ ಭೋಜನ, ಇದು ಶ್ರಾದ್ದಕ್ಕಿರೋ ಬ್ರಾಹ್ಮಣರಲ್ಲ, ಭೂರಿ ಭೋಜನ ಅಂತ ಇರ್ತದೆ. ಅಂದ್ರೆ ಸಾಮಾನ್ಯ ಉಳಿದು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕೋದು ಅಂತ. ಅದನ್ನು ಮಾಡೋದ್ರಿಂದ ಅಸುರಾಹ, ಅಕಸ್ಮಾತ್ ಅಸುರರಲ್ಲಿ ಹುಟ್ಟಿದ್ರೆ ಅಥವಾ ಅಸುರರಿಗೆ, ಪಿತೃಗಳು ಅಸುರರಲ್ಲಿ ಹುಟ್ಟಿದ್ರೆ ಅಥವಾ ಅಸುರರಿಗೆ ಆ ಭೂರಿ ಭೋಜನದಿಂದ ತೃಪ್ತಿಯಾಗ್ತದೆ. ಮೊದಲು ಹಿಂಗೆ ಕ್ರಮ ಇತ್ತು. ಏನು ಅಂದರೆ ಶ್ರಾದ್ದಕ್ಕೆ ಪ್ರತ್ಯಕ್ಷ ಬ್ರಾಹ್ಮಣರನ್ನೇ ಕೂಡಿಸ್ತಿದ್ರು. ಶ್ರಾದ್ದಕ್ಕೆ ಈಗೇನು ದರ್ಭ ಕೂಡಿಸ್ತಾರೆ ನೋಡ್ರಿ, ಆ ದರ್ಭದ ಜಾಗ ಆದಾಗ ಪ್ರತ್ಯಕ್ಷ ಬ್ರಾಹ್ಮಣರನ್ನೇ ಕೂಡಿಸ್ತಿದ್ರು. ಸಮರ್ಥ ಇದ್ರು, ಹೊಡೆದು ಹಾಕ್ಬಿಡ್ತಿದ್ರು. ಈಗ ಅವ್ರು ಯಾರು ಇಲ್ಲ ಅನ್ನೋದಕ್ಕೆ ದರ್ಭೆ ಬ್ರಾಹ್ಮಣರನ್ನು ಕೂಡಿಸಿರ್ತಾರೆ. ಅದನ್ನು ಬಿಟ್ಟ ಮೇಲೆ ಇಲ್ಲೇನು ಉಳಿದು ಬ್ರಾಹ್ಮಣರು ಊಟಕ್ಕೆ ಹಾಕ್ತಾರಲ್ಲ ಅದು ಭೂರಿ ಭೋಜನ ಅಂತ ಹೆಸರೋತದೆ. ಅದರಿಂದ ಅವರಿಗೆ ಸರಿ. ಇನ್ನು ಕೊನೆಯದೊಂದು ಹೇಳ್ತಾರೆ, ದಕ್ಷಿಣೇನ ಮನುಷ್ಯಾದ್ಯಾಹ, ದಕ್ಷಿಣಿ ಕೊಟ್ರೆ ಅವನು ತೃಪ್ತ ಆಗ್ತಾನಲ್ಲ ಬಂದ ಬ್ರಾಹ್ಮಣ, ಆಗ ಎಲ್ಲೋ ನಮ್ಮ ಪಿತೃಗಳು ಮನುಷ್ಯರಾಗಿ ಹುಟ್ಟಿದ್ರು ಅಂದ್ರೆ ಅವರಿಗೆ ತೃಪ್ತಿ ಆಗ್ತದೆ. ಅದಕ್ಕಾಗಿ 7 ವಿಧ ಅನ್ನವನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟು. ಇದು ಸಪ್ತಾನ್ನ, ಇದೊಂದು ಉಪಾಸನೆ. ಸಂಕರ್ಷಣ ಒಡೆಯರು ಈ ಉಪಾಸನೆಯನ್ನು ಹೇಳಿದ್ದಾರೆ. ಬೇರೆ ವ್ಯಾಖ್ಯಾನಕಾರರು ಆಗಲೇ ಹೇಳಿದ್ದಲ್ಲ ಆ ಉಪಾಸನೆಯನ್ನು ಹೇಳಿದ್ದಾರೆ. 7 ವಿಧ ಅನ್ನ ಪ್ರಕರಣವ ಕೆಳಿಕೋವಿದ ಹಾಸ್ಯದಿಂದಲಿ ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಣ ಕಾಲಕಾಲದಿ ನೆನೆದು ಪೂಜಿಸು ಸುಲಮತಿಗಳಿಗಿದನು ಪೇಳದೆ ಶ್ರೀಲಕುಮಿ ವಲ್ಲಭನೆ ಅನ್ನ ಎನಿಸುವನು ಎಂದರಿತು ಸಪ್ತನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದ ಗರ್ಪಿಸು ನಿರ್ಭಯದಿ ಮಹಯಜ್ಞವಿದು ಎಂದು
ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿಕೊಳ್ಳದೆ ತವ ಕದಿ ತಂದು ಕೊಡುವನು ಪರಮ ಸುಖಗಳ ತನ್ನ ದಾಸರಿಗೆ. ಯಾರು ಸಪ್ತಾನ್ನದ ಉಪಾಸನೆಯನ್ನು ಮಾಡ್ತಾರೋ ಅವರ ಹತ್ರ ದೇವರು ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲೇ ಇಲ್ಲ. ಇದನ್ನು ಕೊಡು ಇದನ್ನು ಕೊಡು ಇದನ್ನು ಕೊಡು ಅಂತ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸಪ್ತಾನ್ನ ಉಪಾಸನೆ ಮಾಡಿಯಾ, ನಿನ್ನ ಮನೆಗೆ ನಾ ತಂದು ಕೊಡ್ತೀನಿ, ಸುಮ್ಮನೆ ಇಬ್ಬರಷ್ಟೇ. ಸಪ್ತಾನ್ನ ಉಪಾಸನೆಯನ್ನು ನೀವು ಮಾಡಿದ್ದಾದರೆ ನಿಮ್ಮ ಮನೆಯವರೆಗೆ ಹೇಳಿಸಿಕೊಳ್ಳದೆ ಆಹಾರವನ್ನು ದೇವರು ತಂದು ಕೊಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ದಯದಿಂದ ಬೇಡಿಸಿಕೊಳ್ಳದೆ ತವಕದಿ ತಂದು ಕೊಡುವ ಪರಮ ಸುಖಗಳ ತನ್ನ ದಾಸರಿಗೆ. ತವಕ ಅವನಿಗೆ ಉತ್ಸಾಹ ಅಂತ. ಅಲ್ಲಪ್ಪ, ಈ ಭಕ್ತ ಸಪ್ತಾನ್ನ ಉಪಾಸನೆಯನ್ನು ಮಾಡಿದ್ದಾನೋ, ನಾನೇ ತಂದು ಕೊಡ್ತೀನಿ ಅವ್ರ ಮನೆಗೆ ಅಂತ ಹೇಳಿ ತಾನೇ ತಂದು ಕೊಡ್ತಾನಂತ. ಯಾದವಾರ್ಯರ ಕಥೆಯಲ್ಲಿ ಕೇಳ್ತೀವಿ ನಾವೆಲ್ಲ ಈ ಮಾತನ್ನು. ಯಾದವಾರ್ಯರು ಗೀತೆಗೆ ಪಾಪ ಕೃಷ್ಣ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಅಂದಿದ್ರೆ ಕೆಂಪು ಪೆನ್ ತೊಗೊಂಡು ಅಡ್ಡಿಗಿರಿ ಹೊಡೆದು ಬಿಟ್ರಾಯ್ತು. ಅವನು ತಂದ ದೇವ್ ಹೊತ್ಕೊಂಡು ಬಂದ ಅಕ್ಕಿ ಚೀಲ ಬೇಳೆ ಚೀಲ. ಯಾದವಾರ್ಯ ಹೆಂಡತಿ ಕೇಳಿದ್ರಂತ, ಏನಪ್ಪಾ ಬಾಯಿಗೆಲ್ಲ ರಕ್ತ ಬಂದದಲ್ಲೋ, ಯಾರು ಹೊಡೆದ್ರು ಅಂತ ಕೇಳಿದ್ರಂತ. ನಿಮ್ಮ ಮನೆಯವ್ರು ಹಾಕೊಂಡು ಹೊಡೆದ್ಬಿಟ್ರಿ ಅಂತ ಹೇಳ್ಬಿಟ್ಟವ. ನಿಮ್ಮ ಪಾಪ ಗಾಬರಿ ಹೆಣ್ಮಗಳಿಗೆ. ನಮ್ಮ ಮನೆಯವ್ರಿಗೆ ಆಕಳು ಖುಷಿ ಅಂದಿಲ್ಲ, ಇವರು ಜಡಿಯ ಬಂದ್ರೆ ಪುರ ಅಂದಿಲ್ಲ. ಇವು ಹೊಡೆಯೋದಂದ್ರೆ ಏನಿಲ್ಲ, ಕರೆದ್ರೆ ಗಂಡನ ಕರೆದು ಏನ್ರಿ ಅವ್ನು ಯಾಕೆ ಅಂತಪ್ರಿ ಹೊಡೆದ್ರೆ ತರೋದೇನೋ ತಡ ಆತಂತ ಯಾಕಂತ ಕೇಳಿದ್ರೆ ನಾ ಏನು ಹೊಡೆದಿನ ಮರಳ ಅಂದ್ರು. ಇಲ್ಲ ಹಿಂಗೆ ಹೇಳಿದ, ನಾಲ್ಗಿಗೆ ಬಾಯಿಗೆಲ್ಲ ರಕ್ತ ಬಂದಿದ್ದು ಪಾಪ ಅವಂಗ ನೆನಪಾಯ್ತು. ಯೋಗಕ್ಷೇಮ ಮಹಾಮ್ಯಹಂ ಅಂತ ಕೃಷ್ಣ ಹೇಳಿದ್ದ, ನಾನು ನಂಬಿದ್ರೆ ನಾ ತಂದು ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ತಳಗ ಕೆಂಪುಗೆರೆ ಎಳೆದಿದ್ನೆಲ್ಲ ಅದ ನಾಲ್ಗಿ ಮೇಲೆ ಕತ್ತರಿಸಿದಂಗೆ ಆಗಿತ್ತು ದೇವರಿಗೆ ಅಂತ. ಅದಕ್ಕೆ ಒಮ್ಮೆ ನಂಬಿದ ಮೇಲೆ ಮತ್ತದ್ರಾಗ ಸಂಶಯ ಪಡ್ಲಿಕ್ಕೆ ಹೋಗಬಾರ್ದ್ರಿ. ಅದು ಅಸಹ್ಯ ಕೆಲಸ, ಅದು ಮಾಡೋ ಕೆಲಸ. ಅದೇನದು ಗೊತ್ತೇನ್ರಿ, ನಂಬಿದ ಮೇಲೂ ನಾವು ಸಂಶಯ ಪಡ್ತೀವಿ ಅಂದ್ರೆ ನಂಬೇ ಇಲ್ಲ ಅಂತ ಅರ್ಥರಿ. ಅದಕ್ಕೆ ನಂಬಿದ ಮೇಲೆ ಸಂಶಯ ಬರಬಾರ್ದು. ಈಗ ಊಟ ಆದ್ಮೇಲೆ ಹೊಟ್ಟೆ ತುಂಬೇದ ಅಂತ ಒಮ್ಮೆ ಆದ್ಮೇಲೆ ಹೊಟ್ಟೆ ತುಂಬೇದನು ಅಂತ ಹಿಂಗೆ ಅನ್ಕೊಂಡ್ರಿ ಅಂದ್ರೆ ಆಫ್ ಅಂತ ಅರ್ಥ. ಅದಕ್ಕೆ ಹಂಗಾಗೋದಿಲ್ಲ ಎಂದು ನೆನಪಿಟ್ಕೊಳ್ರಿ. ಸುಖ ಆಗಿರ್ತದೆ, ಮಕ್ಕಳು ನೋಡಿದಾಗ, ಸಂಬಂಧಿಕರು ನೋಡಿದಾಗ, ಹಣ ಪಡೆದಾಗ ಏನಾರ ಸುಖ ಆಗಿರ್ತದೆ. ಸುಖ ಆಗಿದನು ಅಂತ ಹಿಂಗಂದ್ರಿ ಅಂದ್ರೆ ಖಲಾಸ್, ಹುಚ್ಚ ಅಂತ ಅರ್ಥ. ಒಮ್ಮೆ ನಂಬಿಕೆ ಬಂದ ಮೇಲೆ ಮತ್ತೆ ಇನ್ನೊಂದು ಸರ್ತಿ ನೀವು ಅದ್ರ ಬಗ್ಗೆ ಮಾಡ್ಲಿಕ್ಕೆ ಹೋದ್ರೆ ಆಗ ಅದು ನಂಬಿಕೆ ಆಗಿಲ್ಲ. ಅದಕ್ಕೆ ನಂಬಿದ ಮೇಲೆ ಅವಿಶ್ವಾಸವನ್ನು ಮಾಡಬಾರದು. ಯಾದವಾರರು ಈ ಕಥೆಯನ್ನು ತಿಳಿಸಿಕೊಡ್ತಾರೆ. ಅದನ್ನು ಹೇಳಿದರು. ಎಂದರಿತು ಸಪ್ತನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದ ಗರ್ಪಿಸು ನಿರ್ಭಯದಿ ಮಹಾಯಜ್ಞವಿದು ಎಂದು ಇಂದಿರೇಶನ ಸ್ವೀಕರಿಸಿ ದಯದಿಂದ ಬೇಡಿಸಿಕೊಳ್ಳದೆ ತವ ಕದಿ ತಂದು ಕೊಡುವನು ಪರಮ ಸುಖಗಳ ತನ್ನ ದಾಸರಿಗೆ. ಮುಂದೆ 16ನೇ ಪದ್ಯದಲ್ಲಿ ಯಾರು ಧರ್ಮ ಅರ್ಥ ಕಾಮ, ಪಾಪ ಅದೇನಾಗಿರ್ತದೆ, ನಮಗೆ ಇಷ್ಟ ಇದ್ದೀವ್ರಿ ನಾವು. ನೀವು ಎಷ್ಟು ಪ್ರವಚನ ಹೇಳಿದ್ರು, ಎಷ್ಟು ಜಿಗಿದಾಡಿದ್ರು ಮತ್ತು ನಾವು ಮೂರೊಳಗೆ ಜಿಗಿದಾಡ್ತಿರ್ತೀವಿ. ಧರ್ಮಾರ್ಥ ಕಾಮದೊಳಗೆ ಮೋಕ್ಷ ಆಚಾರ ನೀವು ಇಟ್ಕೊಳ್ರಿ, ಯಾರು ಬೇಡ ಅಂತಾರೆ. ಒಳ್ಳೆ ಅಂದಿವೆ ನಿಮ್ಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ, ನೀವು ಹೋಗ್ರಿ, ಸೀಟ್ ಹಿಡೀರಿ. ಈಗ ಆರಾಧನೆ ಒಳಗೆ ಮುಂದೆ ಕಳಿಸಿರ್ತಾರೆ ನೋಡ್ರಿ ಕೆಲವ್ರಿಗೆ, ಎಲ್ಲಿ ಹಿಡಿದಿರ ಬರ್ತೀನಿ ಈಗ ಅಂತಕೊಂಡು ಹೇಳಿ, ಹಂಗೆ ನಿಮ್ಮನ್ನು ಕಳಿಸ್ತೀನಿ, ಹೋಗ್ರಿ, ಏನೇ ಹಿಡ್ಕೊಡ್ರಿ, ನಾವೇ ಬೇಡ ಅಂತೀವಿ. ನಮಗೆ ಬೇಕಾದದ್ದು ಮೂರೇ. ಅದಕ್ಕೆ ದಾಸರು ಇಷ್ಟು ಹಾಸ್ಯ ಮಾಡ್ತಾರೆ, ಜೋಕ್ ಮಾಡ್ತಾರೆ ನಮ್ಮನ್ನು. ಧರ್ಮಾರ್ಥ ಕಾಮಗಳನ್ನು ಬಯಸಿ ಒದ್ದಾಡೋದು ಅಂದ್ರೆ ಏನು ಗೊತ್ತೇನು? ಸೂಜಿಕರದಲ್ಲಿ ಪಿಡಿದು ಸಮರವನ ಜಯಿಸುವೆನು ಎಂಬ ನರನಂತಿ ಜಗತ್ತಿನೊಳ್ಳುಳ್ಳ ಅಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪತಿ ಚರಣಯುಗಳ ಸರೋಜ ಭಕ್ತಿ ಜ್ಞಾನ ಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು. ಪಾಪ ಸೂಜಿ ಹಿಡ್ಕೊಂಡು ಹೊಂಟಿದ್ನಂತ. ಕೇಳಿದ್ರೆ ಎಲ್ಲಿ ಹೊಂಟಿಯೋ ಸೂಜಿ ಹಿಡ್ಕೊಂಡು? ಯುದ್ಧ ಗೆದ್ದು ಬರ್ಲಿಕ್ಕೆ ಹೊಂಟೇನ್ರಿ ಅನ್ನಂತ. ಸೂಜಿ ಎದಕ್ಕೆ ಬರ್ತದೆ ಗೊತ್ತ ಕೇಳಂತ, ಯುದ್ಧ ಗೆದ್ದು ಬರ್ತೀನಿ ಅನ್ನಂತ. ಅಯ್ಯೋ ಪಾಪಿ, ಸೂಜಿಯಿಂದ ಎಂದೂ ಯುದ್ಧ ಗೆದ್ದಿಲ್ಲೋ. ಖಡ್ಗ ತಗೊಂಡ್ರೆ ಗೆಲ್ಲೋದು ಕಷ್ಟದ, ಸೂಜಿ ತಗೊಂಡು ಗೆಲ್ತೀನಿ ಅಂತ. ಸೂಜಿ ತಗೊಂಡು ಅಂದ್ರೆ ಹೆಂಗ ಹಾಸ್ಯ ಮಾಡ್ತಾರೆ ಜಗನ್ನಾಥ ದಾಸ್ ನೋಡ್ರಿ. ಅಂದ್ರೆ ನಮ್ಮ ಸಾಹಿತ್ಯದಲ್ಲಿ ಏನಿಲ್ಲ ಹೇಳಿ ನೋಡಂತ. ಮತ್ತು ಅವು ಟಿ ವಿ ಸೀರಿಯಲ್ಗಳನ್ನ ಬೇಕಾಗ್ತಾವ್ರಿ. ಅವು ತೋರಿಸೋ ಸೀರಿಯಲ್ ಬೆಳಿಗ್ಗೊಮ್ಮೆ, ಸಂಜೆಗೊಮ್ಮೆ, ರಾತ್ರಿಗೊಮ್ಮೆ 3 ಹೊತ್ತು ಸಂಧ್ಯಾವನಿ ಇದ್ದು ಈಗ 3 ಹೊತ್ತು ಸೀರಿಯಲ್ ಆಗಿಬಿಟ್ಟಾವ. ಏನು ಆನಂದ ರೀ! ಎಲ್ಲರ ಪುರಶ್ಚರಣ, ಅಗ್ನಿಸಾಕ್ಷಿ ಪುರಶ್ಚರಣ, ರಾಧಾರಮಣ ಪುರಶ್ಚರಣ, ಎಲ್ಲಾ ಪುರಶ್ಚರಣಗಳು ಬೆಳಿಗ್ಗೊಮ್ಮೆ, ಮಧ್ಯಾಹ್ನ, ಸಂಜೆಗೊಮ್ಮೆ. ಅಲ್ಲ ನೀವು ಹಿಂಗೆ ನೋಡಿ ನಾ ನೋಡಿದೆ ಅಂತ ತಿಳ್ಕೊಬೇಡ್ರಿ. ಮತ್ತೆ
ನಾ ಇಷ್ಟೊತ್ತಿಗೆ ಇಲ್ಲೇ ಕೂತಿರ್ತೀನಿ ರೀ, ನಿಮ್ಮ ಮುಂದೆ ಕೂತಿರ್ತೀನಿ, ನಾನು ನೋಡೋ ಅವಕಾಶ ಇಲ್ಲೇ ಇಲ್ಲ ನಂಗೆ. ಪಾಪ ಮನ್ಯಾಗ ನೋಡ್ತಿರ್ತಾರಲ್ಲ, ಅವ್ರು ಅಂತಿರ್ತಾರ ಪುನಶ್ಚರಣ ಆಯ್ತು ಇವತ್ತು, ಸಂತೋಷ. ಅದಕ್ಕೆ ನಮ್ಮಲ್ಲಿ ಇಲ್ಲದೆ ಇರುವ ಹಾಸ್ಯ ಇನ್ನು ಜಗತ್ತಿನಲ್ಲಿ. ಎಷ್ಟು ಚಂದಾದ ಜೋಕು. ಸೂಜಿ ಕರದಲ್ಲಿ ಪಿಡಿದು ಸಮರವನ ಜಯಿಸುವೆನು ಎಂಬ ನರನಂತಿ ಜಗತ್ತಿನೊಳ್ಳುಳ್ಳ ಅಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪತಿ ಚರಣಯುಗಳ ಸರೋಜ ಭಕ್ತಿ ಜ್ಞಾನಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮ ಬಯಸಿ ಬಳಲುವರು. ಇದಕ್ಕೆ ಸಮಾನವಾದ ಒಂದು ಪದ್ಯ ಕರುಣಾಸಂಧಿಯಲ್ಲಿ ಕೊಟ್ಟಿದ್ದಾರೆ. ಮತ್ತೆ 7ನೇ ಪದ್ಯ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗೆ ಇತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲಿ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುದಿಪ್ಪ. ಈ ನೋಟ್ ಹಾಕ್ಕೊಳ್ರಿ ಮತ್ತೆ ಅಲ್ಲಿ. ಈ ಪದ್ಯಕ್ಕೆ ಆ ಪದ್ಯ ಸರಿಯಾದ ಸಂವಾದಿಯಾದ ಪದ್ಯ. ಏನಂತಾರೆ? ದೇವರನ್ನ ಬೇಕು, ದೇವರ ಹತ್ರ ಹೋಗ್ತೀರಲ್ಲ, ದೇವರನ್ನೇ ಬಯಸ್ತೀರೋ ದೇವರಿಂದ ಬಯಸ್ತೀರೋ? 2 ವಿಷಯ. ದೇವರನ್ನೇ ಬಯಸೋದು, ದೇವರಿಂದ ಬಯಸೋದು ಯಾವುದು? ಅದಕ್ಕೆ ಇಲ್ಲೇನಿದೆ ನೋಡ್ರಿ, ದೇವರನ್ನ ಬಯಸೋದು ಅಂದ್ರೆ ಮೋಕ್ಷ, ದೇವರಿಂದ ಬಯಸೋದು ಅಂದ್ರೆ ಧರ್ಮಾರ್ಥ ಕಾಮಗಳು. ಯಾಕೆ ದೇವರಿಂದ ಧರ್ಮಾರ್ಥ ಕಾಮ ಬಯಸ್ಕೋತ ಹೋಗ್ತಿರ್ತೀವಂತ, ದೇವರನ್ನೇ ಬಯಸಿದರೆ ಮೋಕ್ಷವೇ ಸಿಗಬೇಕು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಅರ್ಜುನ, ದುರ್ಯೋಧನ. ದುರ್ಯೋಧನ ಆಗಬೇಕಾದ್ರೆ ಧರ್ಮಾರ್ಥ ಕಾಮಗಳನ್ನು ಬೆಳ್ಕೊಳ್ರಿ, ಅರ್ಜುನ ಆಗಬೇಕಾದ್ರೆ ದೇವರನ್ನು ಬೆಳ್ಕೊಳ್ರಿ. ಇಷ್ಟೇ, ಬೇರೆ ಏನಿಲ್ಲ. ನಾವು ಅರ್ಜುನ ಆಗಬೇಕು, ದುರ್ಯೋಧನ ಆಗಬೇಕು. ಯಾಕಂದ್ರೆ ಕೃಷ್ಣನ ಹತ್ರ ಸಹಾಯ ಕೇಳಲಿಕ್ಕೆ ಹೋದರು. ಕೃಷ್ಣ ಇಬ್ಬರನ್ನು ನೋಡಿದ, ಏನು ಬೇಕು ಅಂದ. ಸಹಾಯ 3 ಶಬ್ದ ಹೇಳಿದರು. ಸಹಾಯ 3 ಶಬ್ದ ಹೇಳಿದರು. ಕೃಷ್ಣ ಅಂದ ಸಹಾಯ 2 ರೀತಿ ಇದು. ಒಂದು ನಾನೇ ಸಹಾಯ, 2ನೇದ್ದು ನನ್ನಿಂದ ಸಹಾಯ. ಯಾವುದು ಬೇಕು ಅಂದ. ದುರ್ಯೋಧನ ತಲೆ ಕೆಡಿಸ್ಕೊಂಡ. ಯಾಕೆ ತಲೆ ಕೆಡಿಸ್ಕೊಂಡ? ದುರ್ಯೋಧನ ಯಾಕೆ ತಲೆ ಕೆಡಿಸ್ಕೊಂಡ? ನನ್ನಿಂದನೋ ನಾನೋ ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ, ನಾ ಮೊದಲು ಕೇಳಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ತಲೆ ಕೆಡಿಸ್ಕೊಂಡ. ಯಾಕಂದ್ರೆ ಅರ್ಜುನಿಗೆ ಮೊದಲೇ ಚಾನ್ಸ್ ಸಿಕ್ಬಿಡ್ತು. ಕೃಷ್ಣ ಭಾಳ ಬುದ್ಧಿವಂತ. ಏನು ಮಾಡಿದ ಅಂದ್ರೆ, ಇಬ್ರು ಬಂದೀರಿ, ಒಬ್ರು ಮೊದಲು ಬಂದಾರ, ಒಬ್ರು ಮೊದಲು ನೋಡಿ, ಇಬ್ರು ಫಸ್ಟ್ ರ್ಯಾಂಕ್ ಬಂದಂಗೆ ಲೆಕ್ಕದು. ಒಬ್ರು ಮೊದಲು ಬಂದಾರ, ಒಬ್ರು ಮೊದಲು ನೋಡಿ. ಹಿಂಗಾಗಿ ಮತ್ತು ಸಣ್ಣವರಿಗೆ ಮೊದಲು ಚಾನ್ಸು. ಅರ್ಜುನ ನೀ ಸಣ್ಣವ, ನೀ ತಗೋ. ಅರ್ಜುನಿಗೆ ಇನ್ನೂ ಕೇಳಿದ್ದಿಲ್ಲ ಪಾಪ. ದುರ್ಯೋಧನ ತಲೆ ಪೂರ್ಣ ಕೆಡಿಸ್ಕೊಂಡಿತ್ತು. ಎಲ್ಲರ ದೇವರಿಂದ ಅಂದ್ಬಿಟ್ರೆ ಏನು ಮಾಡಬೇಕು? ಅವ ಏನು ಕೊಡೋನಿದ್ನೋ ಏನೋ. ಅರ್ಜುನ ಕೇಳ್ಕೊಂಡ, ಸ್ವಾಮಿ ಬೇಡ, ನಿನ್ನಿಂದ ಬೇಡೇ ಬೇಡ, ನೀನೇ ಬೇಕು ನನಗೆ. ಪ್ರಥಮ ವಿಭಕ್ತಿ ಇರಲಿ, ತೃತೀಯ ವಿಭಕ್ತಿ ಬೇಡ ಅಂದ. ಪ್ರಥಮ ವಿಭಕ್ತಿ ನೀನು ಇರಲಿ, ತೃತೀಯ ವಿಭಕ್ತಿ ನಿನ್ನಿಂದ ಬೇಡ. ವಿದ್ದು ನಗೊಂಡ್ರಿ ದುರ್ಯೋಧನ. ಹೊಟ್ಟೆ ಹಿಡ್ಕೊಂಡು ಅಕ್ಕ ದುರ್ಯೋಧನ. ಉಯ್ಯು ಹುಚ್ಚ ಅಂದ. ಏನ್ ಮಾಡ್ತೀವ ಅಂತ ತಗೊಂಡು ಹೋಗಿ ಕೃಷ್ಣನ್ನ ಅಂದ. ಯಾಕ ಅಂದ, ಅವೇನು ಯುದ್ಧ ಮಾಡಂಗಿಲ್ಲ ಅಂತ ಅವ ಮೊದಲೇ ಪ್ರತಿಜ್ಞೆ ಮಾಡಿದ್ದ. ನಾ ಯುದ್ಧ ಭೂಮಿಗೆ ಬಂದ್ರೆ ಯುದ್ಧ ಮಾಡಂಗಿಲ್ಲ, ಕೈಯಾಗ ಅಸ್ತ್ರ ಹಿಡಿಯಂಗಿಲ್ಲ, ಆಯುಧ ಹಿಡಿಯಂಗಿಲ್ಲ. ಕೂಲಿಗೆ ದಂಡು ಅವ. ಸುಮ್ಮನೆ ವೇಸ್ಟ್. ನಿನ್ನ ಮನೆಗೆ ಊಟಕ್ಕೆ ಬಂದು ಎಲ್ಲಿ ಹೆಚ್ಚಿಗೆ ಬೀಳ್ತದೆ, ಸುಮ್ ಬಿಡು, ತಗೋಬೇಕು ಬೇಡ. ಅವ್ನಿಗೆ ಎಷ್ಟು ತನ್ನ ಮಕ್ಕಳನ್ನ ಕೊಟ್ಟಿದ್ದ, ನೀವು ತಗೊಂಡು ಹೋಗಿ ಗೋಪಾಲಕರನ್ನ ಎಲ್ಲ ಅಂದಿದ್ದ. ತಗೋಬೇಕು ಬೇಡ ಹುಚ್ಚ ಅಂದ. ಅರ್ಜುನ ಅಂದ, ಅದು ನಿನಗೇ ಇರಲಿ, ಇದು ನನಗೇ ಇರಲಿ, ಅದು ನಿನಗೇ ಇರಲಿ ಅಂದ. ಮುಂದೇನಾಯ್ತ? ಇಡೀ ಇತಿಹಾಸ ಹೇಳಿತ್ತು. ದೇವರನ್ನ ಬೇಡಿದ್ದಕ್ಕೆ ಅರ್ಜುನ ಯುದ್ಧ ಗೆದ್ದ, ದೇವರಿಂದ ಬೇಡಿದ್ದಕ್ಕೆ ದುರ್ಯೋಧನ ಬಿದ್ದ. ಅದಕ್ಕೆ ದಾಸರಂತಾರೆ, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗೆ ಇತ್ತಪನು ತನ್ನ ಮರೆತು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಸೂಜಿ ಕರದಲ್ಲಿ ಪಿಡಿದು ಸಮರವನ ಜಯಿಸುವೆನು ಎಂಬ ನರನಂತಿ ಜಗತ್ತಿನೊಳ್ಳುಳ್ಳ ಅಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪತಿಯ ಚರಣಯುಗಳ ಸರೋಜ ಭಕ್ತಿ ಜ್ಞಾನ ಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು. ಇದೇ ಪದದ ಅರ್ಥವೇ ಅಲ್ಲಿದೆ. ಅದನ್ನು ಹೇಳಿದ್ಮೇಲೆ ಇದು ತಿಳಿದಂಗಾಯ್ತು. ಸೂಜಿ ಹಿಡ್ಕೊಂಡು ಯುದ್ಧಕ್ಕೆ ಹೋಗಬಾರ್ದು, ಸೂಜಿ ಹಿಡ್ಕೊಂಡು
ಚುಚ್ಚಲಿಕ್ಕೆ ಹೋಗ್ಬೇಕು, ಇಷ್ಟೇ ಕೆಲಸ, ಬೇರೆ ಎಲ್ಲಿ ಹೋಗ್ಬೇಕು? ಸೂಜಿ ಹಿಡ್ಕೊಂಡು ಎಲ್ಲಿ ಹೋಗ್ಬೇಕು? ಚುಚ್ಚಲಿಕ್ಕೆ ಹೋಗ್ಬೇಕು ಹೊರತಾಗಿ ಗೆಲ್ಲಿಕ್ಕೆ ಹೋಗೋದಲ್ಲ. ಸೂಜಿ ಪಾಪ ಅದರದ್ದು ದೊಡ್ಡ ಕೆಲಸದ ರೀ. ಪಾಪ ಸೂಜಿಗೆ ಬೈಲಿಕ್ಕೆ ಹೋಗ್ಬಾರ್ದು. ದಾಸರ ಸೂಜಿ ಹೇಳ್ಯಾರ, ಸುಮ್ಮನೆ ಇಟ್ಟಿನ ಅಷ್ಟ ಕತಿ, ಬೇರೆ ಏನು ಹೇಳಿಲ್ರಿ. ಒಬ್ಬವ ಈ ಸಿಂಪಿಗ್ಯಾನವ ಇದ್ದಂತ, ಅವನ ಕಥೆ ಕೇಳಿದ್ದು. ಸಿಂಪಿಗ್ಯಾನವ ಇದ್ದಂತ, ಸಿಂಪಿಗೆ ಗೊತ್ತಿಲ್ಲ ಮತ್ತೆ ಟೇಲರ್ ಇದ್ದ. ಯಾಕಂದ್ರೆ ಸಿಂಪಿಗೆ ಗೊತ್ತ, ಟೇಲರ್ ನಮ್ಗೆ ಎಲ್ಲ ಗೊತ್ತು, ಮರ್ತು ಹೋಗ್ಬಿಟ್ಟದ ನಮಗೆಲ್ಲ. ಟೇಲರ್ ಇದ್ದ, ಅವ್ನು ಟೇಲರ್ ಹತ್ತಿರ ಮಗ ಹೋದಂತ. ಮಗ ಹೋಗಿ ಟೇಲರ್ ಕೇಳಿದಂತ, ಅಪ್ಪ ನಾನು ಇನ್ನು ಭಾಳ ದಿವಸ ನೋಡ್ಕೋತ ಬರ್ಲಿಕ್ಕತ್ತೀನಿ, ನೀ ಹೊಲಿಬೇಕಾದ್ರೆ ಹಿಂಗೆ ಪಾಪ ಅವ್ನು ಮಿಷಿನ್ ಮೇಲೆ ಕುತ್ಕೊಂಡು ಪಟ 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 ಹೊಲಿದಿರ್ತಾನೆ. ಹೊಲಿಬೇಕಾದ್ರೆ ಸೂಜಿನ ಇಲ್ಲಿ ಕಿವಿಯಾಗಿ ಇಟ್ಕೊಂಡಿರ್ತೀನಿ ಹಿಂಗೆ. ಅವ್ನು ಇಲ್ಲಿ ಸೂಜಿ ಇಲ್ಲಿ ಇಟ್ಕೊಂಡಿರ್ತಾರೆ, ಆ ಟೊಪಿಗೆ ಇರ್ತಲ್ಲ, ಟೊಪಿಗೆ ಹಿಂಗೆ ಸಿಕ್ಸ್ಕೊಂಡಿರ್ತಾರೆ ಅವ್ರು. ಸೂಜಿನ ಕತ್ರಿನ ಕಾಲಾಗಿ ಇಟ್ಕೊಂಡಿರ್ತಿ, ಕಾಯಲ್ಲಿ ಹೋಗ್ಬಾರ್ದಂತ ಕಾಲಾಗ ಅದು ಒತ್ತಿ ಇಟ್ಕೊಂಡು ನಾನು ನೋಡ್ಕೋತ ಬರ್ಲಿಕ್ಕತ್ತೀನಿ, ಅದನ್ನ ಯಾಕೆ ಕೆಳಗೆ ಇಟ್ಕೊಂಡು ಇದನ್ನ ಯಾಕೆ ಮ್ಯಾಲೆ ಇಟ್ಕೊಂಡು ಅಂತ ಕೇಳಿದ್ನಂತ. ಅದಕ್ಕೆ ಸಂಪಿಗೆ ಮಗಗೆ ಹೇಳಿದ್ನಂತ, ನೋಡು ಸೂಜಿ ಕೆಲಸ ಅಂಥದ್ದು, ಕತ್ರಿ ಕೆಲಸ ಅಂಥದ್ದು ಅಂದ. ಏನು? ಕತ್ರಿ ಬರೀ ಕತ್ತರಿಸ್ತದ, ಅದು ಯಾವಾಗಲೂ ಬಿಡಿಸ್ತದ. ಬಿಡಿಸೋರ್ನ ತೆಳಗಿಟ್ಟಿರ್ತಾರೆ, ಸೂಜಿ ಕೂಡಿಸ್ತದ, ಅದಕ್ಕೆ ಕೂಡಿಸೋರ್ನ ಮ್ಯಾಲೆ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸೂಜಿ ಹೊಲಿತದ ನೋಡ್ರಿ ಪಾಪ, ಅದು ಹರಿದದ್ದನ್ನು ಹೊಲಿತದ, ಜೋಡಿಸ್ತದ. ಯಾರು ಜೋಡಿಸ್ತಿರ್ತಾರೆ ನೋಡ್ರಿ ಅವ್ರಿಗೆ ಯಾವಾಗಲೂ ಮ್ಯಾಲೆ ಇರ್ತಾರೆ, ಯಾರು ಬಿಡಿಸ್ತಿರ್ತಾರೆ ನೋಡ್ರಿ ತೆಳಗಿರ್ತಾರೆ. ಅದಕ್ಕೆ ನಾವು ಜೋಡಿಸ್ಬೇಕು ಬಿಡಿಸ್ಬೇಕು ಅಂತ. ಸಿಂಪಿಯಾರಿಂದ ಕಥೆ ಕಲಿಯೋದ್ರೆ ನಮ್ಗೆ ಒಟ್ಟ ಓದೋ ಅಭ್ಯಾಸ ಇಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಅವ ಟೈಲರ್ ಹೇಳಿದಂತ, ಸೂಜಿ ಹರಿದ ಬಟ್ಟಿನ ಹೊಲಿಸ್ಕೋತ ಕೂಡ್ಸ್ಕೋತ ಹೋಗ್ತದೆ ಎಲ್ಲಾರು. ಅದಕ್ಕೆ ಎಲ್ಲಾರ ಮನಸ್ಸು ಕೂಡ್ಸೋರು ಇರ್ತಾರೆ ನೋಡ್ರಿ, ಅವ್ರು ಯಾವಾಗಲೂ ಮ್ಯಾಲೆ ಇರ್ತಾರೆ. ಬಿಡಿಸೋರು ಇರ್ತಾರೆ ನೋಡ್ರಿ, ಕತ್ರಿಗೆ ಕಾಲಾಗಿರ್ತಾರೆ. ಅದಕ್ಕೆ ಸೂಜಿನ ಬೈಲಿಕ್ಕೆ ಹೋಗಬಾರ್ದು. ಆದರೂ ಸೂಜಿ ಹಿಡ್ಕೊಂಡು ಯಾರು ಯುದ್ಧಕ್ಕೆ ಹೊಂಟಿದ್ದ ಅವನು ನೋಡಿ ನಕ್ರ ಜಗನ್ನಾಥದಾಸರು, ಸಮರವ ನಾ ಜಯಿಸುವೆನು ಎಂಬ ನರನಂತಿ ಜಗತ್ತಿನಳುಳ್ಳ ಅಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪತಿ ಚರಣಯುಗಳ ಸರೋಜ ಭಕ್ತಿ ಜ್ಞಾನಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು. ಶಕಟ ಭಂಜನ ಸಕಲ ಜೀವರ ನಿಕಟಿಗನು ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿಸುತ್ತ ಅಕುಟಿಲಾತ್ಮಕ ಭಕುತ ಜನರಿಗೆ ಸುಖದ ನೆನೆಸುವ ಸರ್ವಕಾಲದಿ ಅಕಟಕಟ ಈತನ ಮಹಾ ಮಹಿಮೆಗಳಿಗೆ ನೆಂಬೆ. ಏನು ಹೆಚ್ಚು ವಿಷಯ ಇಲ್ಲ, ನಿಮಗೆ ತಿಳಿದಿರುವಂತಹ ವಿಷಯ ಸರಳವಾಗಿ ಹೇಳಿ ಮುಂದಿನ ಪದ್ಯವನ್ನು ನೋಡೋಣವಂತೆ. ಇನ್ನೊಂದು 2 ಪದ್ಯ ನೋಡಿ ಮುಕ್ತಾಯ ಮಾಡ್ತೇನೆ, ಮತ್ತೆ ನಾಳೆ ಸೇರಿದಾಗ ಉಳಿದು ನೋಡೋಣ. ಶಕಟ ಭಂಜನ ಸಕಲ ಜೀವರ ನಿಕಟಿಗನು. ಶಕಟ ಭಂಜನ, ಶಕಟವನ್ನ ಮುರಿದವನು. ಚಲೋ ಗೊತ್ತದಲ್ಲ ನಮ್ಮ ಕಥೆ, ಗೊತ್ತದಿಲ್ಲ? ಸ್ವಲ್ಪ ತಡ್ರಿ, ಆಮೇಲೆ ಏನು ಗೊತ್ತಿಲ್ಲ ಅಂತ ಹೇಳ್ತೀನಿ. ಮತ್ತೆ ಮೊದ್ಲು ಹಿಂಗೆ ಹೇಳ್ಬೇಕ್ರಿ, ಟೀಚರ್ ಕೆಲಸ ತಿಳಿದಿಲ್ಲ ಹ್ಞೂ ಅಂತ ದಡ್ಡ ಮತ್ತೆ ಸಿಂಪಲ್ ಮಾಡ್ಬೇಕು ಹಂಗೆ. ಅದಕ್ಕೆ ಶಕಟ ಭಂಜನ, ಚಕ್ಕಡಿ ಮುರಿದವ. ಇದೊಂದು ದೊಡ್ಡ ಕಥೆ ಇದು. ಚಕ್ಕಡಿ ಮುರಿದ ಶಿಶುಪಾಲ ಬಂದಿದ್ದರಿ, ರಾಜಸೂಯ ಸಭಾ ನಡೆದಿತ್ತು. ಅಗ್ರಪೂಜಾ ಯಾರಿಗೆ ಮಾಡಬೇಕು ಅಂತ ಹೇಳ್ತೀನಿ. ಭೀಷ್ಮಾಚಾರ್ಯ ಸುಮ್ ಕೂಡ್ಲಾರ್ದ ಹೊಳ ಬಿಟ್ಬಿಟ್ರಿ. ಈ ಹೊಳ ಬಿಡೋದು ಅಂತ ಒಂದು ಇರ್ತದೆ ನೋಡ್ರಿ, ಒಮ್ಮೆ ಹೊಳ ಬಿಟ್ಬಿಡ್ಬೇಕ್ರಿ ಹೇಳ್ತೀನಿ, ತಲೆ ಕೆಡಿಸಿ ಆಗ್ಬೇಕು. ಹೊಳ ಬಿಟ್ರಿ ಕೃಷ್ಣಗೆ ಮಾಡಿ ಅಗ್ರಪೂಜೆ ಅಂದ್ರು. ಪಾಪ ಧರ್ಮರಾಜ ಕರ್ಕೊಂಡು ಬಂದು ಕುರ್ಚಿ ಕೂಡಿಸಿ ಕಾಲು ತೊಳೆದು ಕುಂಕುಮ ಹಚ್ಚಿ ಸೀರೆ ಹಚ್ಚಿ ಧೋತ್ರ ಹಚ್ಚಿ ನಿನಗ ಸ್ವಾಮಿ ಅಗ್ರಪೂಜೆ ಅಂದ್ರು. ಬಂತ ಶಿಶುಪಾಲ, ಏನೇನು ದೊಡ್ಡ ಮನುಷ್ಯ ಏನವೇನ್ರಿ, ಬೈದು ನೋಡ್ರಿ ಹೆಂಗೆ ಚಂದ ಬೈದಂಗೆ ಗೊತ್ತೇನ್ರಿ ಅವ. ಅದೊಂದಿನ ಒಂದಿನ ಚಕಡಿ ಮುರಿತಂತ, ಇದು ದೊಡ್ಡದೇನಿದು. ಶಕಟಾಸುರ ಭಂಜನವನ್ನ ಶಿಶುಪಾಲಿನಂತಾನೆ ಒಂದು ಚಕಡಿ ಮುರಿದ್ರೆ ಅದಕ್ಕೆ ದೊಡ್ಡದೇನಪ್ಪ. ಅದಕ್ಕೇನೋ ಕಟ್ಟಿಗೆ ಮುರಿತು, ಶಿಥಿಲ ಆಗಿತ್ತು, ಹಳಿದಾಗಿತ್ತು, ಲಟಕನ್ ಮುರಿದು ಬಿತ್ತು, ಅದಕ್ಕೆ ದೊಡ್ಡ ಮನುಷ್ಯ ಏನು. ಅದು ಗುಡ್ಡ ಎತ್ತಿದಂತ. ನಾಯಿ ಕೊಡಿ ಯಾರ ಎತ್ತರ, ಅದೇನು ದೊಡ್ಡದ ನಾಯಿ ಕೊಡಿ ಅಂದ್ರಿ ಪಾಪ. ಅದಕ್ಕೆ ಗುಡ್ಡ ಎತ್ತೋದಕ್ಕೆ ಹುತ್ತು ಎತ್ತಿದ್ರೆ ದೊಡ್ಡದೇನದೇನ್ರಿ. ಹಿಂಗೆ ಅವು ಯಾವ್ದ್ಯಾವ ದೊಡ್ಡ ಕೆಲಸ ಮಾಡಿದ್ ನೋಡ್ರಿ, ಎಲ್ಲದಕ್ಕೂ ಹಿಂಗೆ ಅಣಗಿಸೋದು ಬಂದರಿ. ಅದಕ್ಕೆ ದೇವರು ನಾವು ಏನು ತಿಳ್ಕೊಂಡಿರ್ತೀವಿ, ಶಕಟ ಭಂಜನ ಚಕಡಿ ಮುರಿದ ಅದೊಂದು ದೊಡ್ಡ ವಿಷಯ ಏನು ನಮಗೆಲ್ಲರ. ಹೌದು, ಅದು ಏನು ದೊಡ್ಡ ವಿಷಯ ಅಂಬೋದನ್ನ ಆಮೇಲೆ ಬಿಡಿಸಿ ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ ಆ ಶಕಟ ಭಂಜನದ ವಿಚಾರ ಅಂದರೆ, ಸಕಲ ಜೀವರ ನಿಕಟಿಗನು ತಾನಾಗಿ. ಶಕಟ ಭಂಜನ ನಿಕಟ ಅಂದರೆ ಹತ್ರ, ನಮ್ಮ ಭಾಳ ಹತ್ತಿರದವರು ಅಂತ ಹೇಳ್ಕೊತಿರ್ತೀವಿ ನೋಡ್ರಿ. ದೇವ್ರು ನಮ್ಮ ಭಾಳ ಹತ್ತಿರದವ, ಆಪ್ತ. ಎಷ್ಟು ಹತ್ರ ಇದ್ದಾನೆ ದೇವರು ಅಂದ್ರೆ, ನನ್ನ ಹತ್ರ ನಾ ಇಲ್ಲ, ಅಷ್ಟು ಹತ್ರ ಇದ್ದ ನಮ್ಮ ದೇವರು. ನನಗೆ ನಾ ಹತ್ರ ಹೋದಿಲ್ಲ ಎಲ್ಲರಿಗಿಂತ. ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮಪ್ಪ ನಮ್ಮವ್ವ, ನನ್ನ ಮಗ, ನನ್ನ ವಸ್ತು ಎಲ್ಲಕ್ಕಿಂತ ನನಗೆ ಯಾರು ಹತ್ರ?
ನನಗೆ ಹತ್ರ, ನನಗೆ ಆಪ್ತ. ಆದರೆ ನನಗಿಂತಲೂ ನನಗೆ ಆಪ್ತನಾದವನು ಯಾರು ಅಂದರೆ ದೇವರು. ಅದಕ್ಕೆ ಅವ ನಿಕಟಿಗ, ತಾನಾಗಿ ಲೋಕಕ್ಕೆ ಪ್ರಕಟನಾಗೋದಿಲ್ಲ. ಎಲ್ಲ ಕಡೆ ನಾ ಮಾಡಿದೆ ನಾನು ಹೇಳ್ಕೊಳಂಗಿಲ್ಲ. ಯಾರು ನಿಜವಾಗಿ ಮಾಡಿರ್ತಾರೆ ನೋಡ್ರಿ, ಅವ್ರು ಹೇಳ್ಕೋಬೇಕು ಅಂತ ಇರಂಗೇ ಇಲ್ಲ. ಯಾರು ಮಾಡಿರಂಗಿಲ್ಲ ನೋಡ್ರಿ, ಅವರೇ ಹೇಳ್ಕೋತಿರ್ತಾರೆ ಎಲ್ಲ ಕಡೆ. ಖರೇ ರಥ ಎಳೆಯೋರು ಯಾರೋ, ಕೈ ಹಚ್ಚಿ ಬಂದವ್ರು ಯಾರೋ. ಆ ಕೈ ಹಚ್ಚಿ ಬಂದಿರ್ತಾರೆ ನೋಡ್ರಿ, ಏನು ಜನರಪ್ಪ ಎಲ್ಲರ ಎಳಿಲಿಕ್ಕೆ ಆಗಲ್ಲ, ಅಷ್ಟು ಬಿಡ್ಲಿಲ್ಲ, ನಾನು ಬಿಡ್ತೀನಿ ಮತ್ತೆ ಎಳ್ದಿಲ್ಲ ಅಂತ ಎಳ್ದಿದ್ರೆ ಜನ ಪರ ಏನು ನೋಡ್ತಿರ್ಲಿಲ್ಲ. ಅವ ಸುಮ್ ಕೆಲಸ ಮಾಡ್ತಿದ್ದವ. ಅವ ಏನ್ ಹೇಳಿದ, ಏನ್ ಜನ ರೀ ಎಲ್ರ ನೂಕುಲು ಎಳಿಲಿಕ್ಕೆ ಜಾಗ ಇಲ್ಲ ಅಂದ್ರೆ ಅರ್ಥ ಏನು, ಎಳ್ದಿಲ್ಲ ಅಂತ ಅರ್ಥ. ಅದಕ್ಕೆ ಮತ್ತೆ ಮರ್ಯಾದೆ ಕಾಪಾಡ್ಕೋಬೇಕಲ್ಲ, ನಾ ಬಿಡ್ತೀರೇನ ಹೇಳದಿಲ್ಲ. ಯಾರು ಕೆಲಸ ಮಾಡಂಗಿಲ್ಲ ಅವ ಹೇಳ್ಕೋತಾನೆ, ಯಾರು ಕೆಲಸ ಮಾಡ್ತಾನೆ ಅವ ಹೇಳಂಗಿಲ್ಲ. ನಾವು ಕೆಲಸ ಮಾಡೋದಿಲ್ಲ, ಹೇಳ್ಕೊಳ್ತೀವಿ. ದೇವರು ಮಾಡ್ತಾನೆ, ಹೇಳ್ಕೊಳ್ಳೋದಿಲ್ಲ. ಪ್ರಕಟನಾಗದೆ ಸಕಲ ಕರ್ಮವ ಮಾಡಿಸುತ್ತ ಅಕುಟಿಲ ಆತ್ಮಕ. ಪಾಪ ದೇವರು ಎಂದೂ ಕುಟಿಲ ಅಲ್ಲ, ಮೋಸ ಅಲ್ಲ, ನಿಷ್ಕಪಟ ಸ್ವರೂಪಿ. ಅವನು ಒಂದು ದಿವಸವೂ ಮೋಸವನ್ನು ಮಾಡಿದವನಲ್ಲ. ಭಕುತ ಜನರಿಗೆ ಸುಖದ ನೆನೆಸುವ ಸರ್ವಕಾಲದಿ ಅಕಟಕಟ. ಏನು ಶಬ್ದಗಳೆಲ್ಲ ಅದು, ಟ ಟ ಟ ಟ ಟ ನೋಡ್ರಿ, ಒಂದು ಕಡೆ ಬಿಡ್ಲಾರ್ದಂಗೆ ಟ ಟ ಹೇಳ್ಕೊತ ಬಂದ ಟಕ. ಆಮೇಲೆ ಅಕಟಕಟ ಈತನ ಮಹಾಮಹಿಮೆಗಳಿಗೆ ನಂಬೆ. ಇವನ ಮಹಾಮಹಿಮೆಗಳಿಗೆ ನಾನು ಏನಂತ ಹೇಳಬೇಕು ಅಂತ ಕೇಳುತ್ತಾರೆ ಆಚಾರ್ಯರು. ಒಂದು ಸಣ್ಣ ಸ್ತೋತ್ರ ಮಾಡಿದ್ದಾರೆ, ಕಂದುಕ ಸ್ತುತಿ ಅಂತ ಒಂದು ಸಣ್ಣ ಸ್ತೋತ್ರ ನೋಡ್ರಿ. ಎಲ್ಲರೂ ಹೇಳ್ಬೋದು, ಅದನ್ನು ಎಲ್ಲರೂ ಹೇಳ್ಬೋದು, ಭಾಳ ಚೆನ್ನಾಗಿದೆ ಅದು. ಆ ಕಂದುಕ ಸ್ತುತಿ ಅಂದರೆ ಆಚಾರ್ಯರು ಸಣ್ಣವರಿದ್ದಾಗ ಚೆಂಡ ಆಡ್ತಾ ಇದ್ರಂತೆ. ಚೆಂಡ ಆಡ್ಬೇಕಾದ್ರೆ ಆ ಚೆಂಡು ತೆಳಗೊಮ್ಮೆ ಮ್ಯಾಲೊಮ್ಮೆ ಹೋಗ್ತಿತ್ತು. ಸಹಜ ನೋಡ್ರಿ, ಚೆಂಡ ಆಡ್ಬೇಕಾದ್ರೆ ಹಂಗೆ ಆಗ್ಬೇಕಲ್ಲ, ಬೇರೆ ಹೆಂಗೆ ಆಗ್ತದೆ. ಆ ತೆಳಗ ಮೇಲೆ ಹೋಗೋದನ್ನು ನೋಡುವಾಗ ಭಗವಂತನ ಪಾದದ ಸ್ಮರಣೆ ಬಂತಂತ ಆಚಾರ್ಯರಿಗೆ. ಮೇಲೆ ಎತ್ತಿದ್ದು ತೆಳಗಿಳಿಸಿದ್ದು ಅಂತ. ಅದರ ಪ್ರಕಾರ ಸ್ತೋತ್ರ ಮಾಡ್ತಾ ಹೋದ್ರು. ಅಂಬರ ಗಂಗಾ ಚುಂಬಿತ ಪಾದ, ಎರಡನೇ ಮಾತು ಪದ ತಲ ವಿದಲಿತ ಗುರುತರ ಶಕಟ. ಇಷ್ಟೇ ಎರಡನೇ ಮಾತು. ಮೊದಲನೇದು ಬೇಡ, ನಮ್ಮ ಅದು ಮಾತು ಹಿಡ್ಕೊಂಡ್ರೆ ದೊಡ್ಡ ಕಥೆ ಆಗ್ತದೆ. ಅಂಬರ ಗಂಗಾ ಚುಂಬಿತ ಪಾದ, ಆ ಗಂಗಾ ಚುಂಬಿತಳ ಅಂತ ಆ ಪಾದ. ಒಂದನೇದು ಮ್ಯಾಲೆ ಹೋಗಿ, ಎರಡನೇದು ಮ್ಯಾಲೆ ಎತ್ತಿದ್ನಲ್ಲ ಯಾವುದದು, ಪದ ತಲ ವಿದಲಿತ ಗುರು ತರ ಶಕಟ. ಕಾಲಿನ ಕೆಳಭಾಗದಿಂದ ಅಂದ ಚಕಡಿ ಮುರಿದ ಬಿತ್ತು. ಅಷ್ಟೇ ಕೆಲಸ. ಎಷ್ಟು ಚಂದ್ರಿ ಆಚಾರ ಶಬ್ದ. ಪದ ಅಂದ್ರೆ ಪಾದ. ಪದ ತಲ ವಿದಲಿತ ಗುರು ತರ ಶಕಟ. ಆ ಭಾರವಾದ ಚಕಡಿ ಪಟ್ಟನ್ ಮುರಿದೋಯ್ತು. ವಾದರಾಜ ಸ್ವಾಮಿಗಳು ರುಕ್ಮಿಣೇಶ್ವರ ವಿಜಯದೊಳಗೆ ಹೇಳಬೇಕಾದ್ರೆ, ಏನ್ರಿ ದೇವ್ರ ಚಕಡಿ ಯಾಕೆ ಮರ್ಲಿಕ್ಕೆ ಹೋದ? ದೇವಿಗೆ ಒಂದು ಗಾಬರಿ ಹತ್ತಿತ್ತಂತ. ದೇವಿಗೂ ಗಾಬರಿನ ಹತ್ತಿರ್ಬೋದು ಬಿಡ್ರಿ, ಅದಕ್ಕೆ ಏನು ಮಾಡ್ಲಿಕ್ಕೆ ಬರ್ತದೆ? ಇನ್ನು ನಮಗೆ ಚಿಂತೆ ಇದ್ದಂಗೆ ದೇವ್ರಿಗೂ ಚಿಂತೆ ಇರ್ತದೆ. ನಮ್ಮನ್ನೆಲ್ಲ ಹೆಂಗೆ ಸಾಗಿಸ್ಬೇಕಂತ ಅವ್ನು ಚಿಂತೆ ಇರಂಗಿಲ್ಲ. ಅವಂಗೇನು ಗಾಬರಿ ಅಂದ್ರೆ, ಈ ಚಕಡಿ ಅಂದ್ರೆ ಟ್ರಾನ್ಸ್ಪೋರ್ಟ್ರಿ, ಅಂದ್ರೆ ಸಾಮಾನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸೋದದು. ನಾವು ಮನೆ ಚೇಂಜ್ ಮಾಡಿದಾಗ, ಮನೆ ಬಾಡಿಗೆ ಹಿಡಿದಾಗ, ಸ್ವಂತ ಮನೆಗೆ ಹೋದಾಗ ಟ್ರಕ್ಕು ಗಿಕ್ಕು ತೊಗೊಂಡು ಚಕಡಿ ತೊಗೊಂಡು ಸಾಮಾನು ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡ್ತೀವಿ. ದೇವರು ವಿಚಾರ ಮಾಡಿದ್ ನಾನು, ಈ ಚಕಡಿ ಕಂಸನ್ ಚಕಡಿ ಅದು. ಯಾರು ಚಕಡಿ ಅದು? ಕಂಸ. ಯಾಕಂದ್ರೆ ಕಂಸನಿಂದ ಬಂದಾರೆ ನೀವು, ಶಕಟಾಸುರ ಕಂಸ ಕಳಿಸ್ಯಾನ ಅಂತ ಬಂದಾನ. ಕಂಸನ್ ಚಕಡಿದು. ಅಕಸ್ಮಾತ್ ಈ ಚಕಡಿ ಉಳಿದು ಬಿಟ್ರೆ ಕಂಸ ಮಾಮ ತನ್ನ ಸಾಮಾನೆಲ್ಲ ಈ ಚಕಡ್ಯಾಗ ಹಾಕ್ಕೊಂಡು ಎಲ್ಲಿ ಮ್ಯಾಲ ತೊಗೊಂಡು ಹೋಗ್ಬಿಡ್ತಾನೋ. ಯಾಕಂದ್ರೆ ಆ ಆಸ್ತಿ ಎಲ್ಲ ನಮ್ದದು, ನನ್ನ ಸಂಪತ್ತು. ಮಾಮ ಎಲ್ಲಿ ಚಕಡೆ ಹಾಕ್ಕೊಂಡು ತೊಗೊಂಡು ಹೋಗ್ತಾನೆ. ಈ ಚಕಡಿ ಇದ್ರೆ ಹೋದಿಲ್ಲೋ, ಮುರಿದು ಬಿಟ್ರೆ ಆಯ್ತು. ಈ ಚಕಡಿನ ಮುರಿದು ಬಿಟ್ವಿ ಅಂದರೆ ಸಾಮಾನು ಹೊತ್ಕೊಂಡು ಹೋಗ್ಲಿಕ್ಕಿಲ್ಲ. ಜಾಡಿಸಿ ಒದ್ದ ಪುಡಿ ಆಯ್ತು, ಬೀಳ್ತು. ವಾದಸ್ವಾಮಿಗಳು ಟ್ರಾನ್ಸ್ಪೋರ್ಟೇಷನ್ ಕ್ಯಾನ್ಸಲ್. ಆದಮೇಲೆ ಹೊತ್ಕೊಂಡು ಹೋಗೋದೇನೂ ಇಲ್ಲ. ಆದರೆ ತಮಾಷೆ ಮಾಡಿದ್ರು, ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಹೆಂಗೆ ಹೋಗ್ತೀರಿ ನೋಡ್ರಿ ಹೇಳೋಣ ಅಂತ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದಮೇಲೆ ಆ ದೇವರು ಪಾದದಿಂದ ಮಾಡಿದ ಘನಕಾರ್ಯ ಏನು ಅಂತ ತಿಳ್ಕೊಳ್ರಿ. ಅದೇನೋ ಸರಳ ಕೆಲಸ ಅಲ್ಲ, ಯಾರಿಗೂ ಮಾಡ್ಲಿಕ್ಕೆ ಆಗದೇ ಇರುವಂಥ ಕೆಲಸ ಮಾಡಿದ್ದಾನೆ. ಏನು ಕೆಲಸ ಮಾಡಿದಪ್ಪ? ಯಾರು ಓದಿತಾರೆ, ಯಾರು ಮುರಿತಾರೆ. ಆಗಲಿ, ನಿಮ್ದ ಒಂದು ಪ್ರಯತ್ನ ಆಗಲಿ. ವಾರಸ್ವಾಮಿ ಅಂದ್ರು, ಒಂದು ಚಕಡಿ ತಂದು ನಿಲ್ಲಿಸ್ತೀನಿ, ಓದಿ ಒಂದ್ಸಲ ನೋಡಂತ. ಅದು ಮುರಿತದೋ ನಿನ್ನ ಕಾಲು ಮುರಿತದೋ ಗೊತ್ತಾಗ್ತದೆ. ಅದೆಲ್ಲ ಮಹತ್ವದ್ದು. ಇನ್ನೊಂದು ಮಹತ್ವದ್ದು ಹೇಳ್ತಾರೆ, ಏನು ಅಂದರೆ
ಆ ಶಕಟಾಸುರ ವರದಿಂದ ದರ್ಪಿತನಾದವನು. ಯಾರು ವರ ಕೊಟ್ಟಿದ್ರು ಅಂದರೆ ಪಾರ್ವತೀ ದೇವಿ ವರ ಕೊಟ್ಟಿದ್ಲಂತ. ನೋಡ್ರಿ, ಸಾಮಾನ್ಯ ಈ ಕಥೆ ಕೇಳಿರಂಗಿಲ್ಲ. ಎಲ್ಲರೂ ಶಿವ ಕೊಟ್ಟರು, ಬ್ರಹ್ಮದೇವರು ಕೊಟ್ಟರು ಅಂತ ಕೇಳಿರ್ತೀವಿ. ಪಾರ್ವತಿ ಕೊಟ್ಟ, ಗಣಪತಿ ಕೊಟ್ಟ ಅಂತ ಕಥೆ ಕೇಳಿರಂಗಿಲ್ಲ. ಪಾರ್ವತಿ ವರ ಕೊಟ್ಟಿದ್ಲಂತ. ಏನಂತ ಕೊಟ್ಟಿದ್ಲು? ನೀ ಯಾರ ಕೈಯಾಗ ಸಾಯಬೇಡ ಅಂತ ಹೇಳಿದ್ಲಂತ. ಅವ್ನು ಭಾರಿ ಖುಷಿ ಆಗಿಬಿಡ್ತ್ರಿ. ನಾ ಅಂತೂ ಯಾರ ಕೈಯಾಗ ಸಾಯಾಗಿಲ್ಲ, ಎಲ್ಲರೂ ಮುಗಿಸೇ ಬಿಡೋದು ಅಂತ ತಿಳ್ಕೊಂಡಿದ್ದ. ದೇವರಂದ, ನಾನು ಅವನು ಕೊಂದು ಜಗತ್ತಿಗೆ ಒಂದು ಪ್ರಮೇಯವನ್ನು ತಿಳಿಸ್ಬೇಕಾಗಿದೆ. ಏನು ಅಂದರೆ, ಇತರ ದೇವತೆಗಳು ಕೊಟ್ಟ ವರಗಳು ಸುಳ್ಳಾಗ್ತಾವ. ನೆನ್ಪಿಟ್ಕೊಳ್ರಿ, ನಾ ಕೊಟ್ಟ ವರ ಮಾತ್ರ ಸುಳ್ಳಾಗಲ್ಲ. ಇತರ ದೇವತೆಗಳು ಯಾರೇ ವರ ಕೊಟ್ಟರು ಅದು ಸುಳ್ಳಾಗೋದು ನಿಶ್ಚಿತ. ಹೆಂಗ? ಶಕಟಾಸುರನ ಹಂಗ ಅಂತ ಶಕಟಾಸುರನ ಹೊಡೆದು ಪಾರ್ವತಿ ಕೊಟ್ಟ ವರ ಸುಳ್ಳ. ಯಾರು ಕೊಲ್ಬೇಡ ಅಂತ ಹೇಳಿದ್ರು, ಕೃಷ್ಣ ಕೊಂದ, ಕೃಷ್ಣಾರ್ಪಣ ಆದ, ಮುಗಿದೋದ ಕೆಲಸ. ಆದ್ದರಿಂದ ಶಕಟಭಂಜನನಾಗಿ ಭಗವಂತ ತನ್ನ ಸರ್ವೋತ್ತಮತ್ವವನ್ನು ತೋರಿಸಿಕೊಳ್ತಾ ಇದ್ದಾನೆ ಎಂಬ ಪ್ರಮೇಯವನ್ನು ಚಿಂತನೆ ಮಾಡಬೇಕು. 18ನೇ ಪದ್ಯವನ್ನು ನೋಡೋಣ. ಅದಾದ ಮೇಲೆ ನಾಳೆ ಉಳಿದದ್ದನ್ನು ನೋಡೋಣ. ಶ್ರೀಲಕುಮಿ ವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲ ಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು ಮೂಲ ಕಾರಣ ಅಂಶ ನಾಮದಿ ಲೀಲೆಗೈಬುತ ತೋರಿಕೊಳ್ಳದೆ ಪಾಲಿ ನೊಳುಗೃತ ವಿದ್ದ ತೆರನಂ ತಿಪ್ಪ ಸ್ತ್ರೀಸ್ಥಳದಿ. ಇದೇ ವಿಷಯವನ್ನ 25ನೇ ಪದ್ಯದಲ್ಲೂ ಹೇಳೋರಿದ್ದಾರೆ. ಇದೇನು 18ನೇ ಪದ್ಯ ಇದೆ. 18ನೇ ಪದ್ಯದಲ್ಲಿ ಹೇಳಿದ ವಿಷಯವನ್ನೇ 25ನೇ ಪದ್ಯದಲ್ಲೂ ಮತ್ತೊಮ್ಮೆ ಹೇಳ್ತಾರೆ. ಎರಡು ವಿಷಯ ಒಂದೇ ಇದೆ. 18, 25 ಸಂಬಂಧಿಯಾದದ್ದು. ಭಗವಂತ ಅನೇಕ ಕಡೆ ಇದ್ದಾನೆ ಅಂತ ತಿಳಿಸಬೇಕಾಗಿದೆ. ಅಷ್ಟನ್ನು ಹೇಳಿಕ್ಕೆ ಹೊರಟಿದ್ದಾರೆ. ಲಕ್ಷ್ಮೀ ವಲ್ಲಭ ವೈಕುಂಠದಲ್ಲಿ ಇದ್ದಾನೆ, ಓಂಕಾರದಲ್ಲಿ ಇದ್ದಾನೆ, ಪ್ರಕೃತಿಯಲ್ಲಿ ಇದ್ದಾನೆ, ಬ್ರಹ್ಮಾದಿ ದೇವತೆಗಳಲ್ಲಿ ಇದ್ದಾನೆ. ಅವ ಮೂಲ ಕಾರಣ, ಎಲ್ಲರಲ್ಲೂ ಅಂಶ ಅಂತ ಕರೆಸ್ಕೊಳ್ತಾನೆ. ಲೀಲೆ ಅವರಿಂದ ಮಾಡಿಸ್ತಿರ್ತಾನೆ, ತೋರ್ಸಂಗಿಲ್ಲ. ಇದು ಬಂದ ವಿಷಯ. ಅದು ಹೆಂಗಿರ್ತಾನೆ, ಹೆಂಗೆ ತೋರಿಸ್ಕೊಳಂಗಿಲ್ಲ. ಇರ್ತಾನೆ, ತೋರಿಸ್ಲಿಕ್ಕೆ ಬರ್ತಿರಂಗಿಲ್ಲ. ಇದು ಸಮಸ್ಯೆ ನೋಡ್ರಿ. ಇದ್ದಾನೆ, ತೋರಿಸ್ಲಿಕ್ಕೆ ಬರಂಗಿಲ್ಲ. ಹೆಂಗ ಅಂದರೆ, ಪಾಲಿನೊಳು ಘೃತವಿದ್ದ ತೆರದಂತಿಪ್ಪ ತ್ರಿಸ್ಥಳದಿ. ಮೂರು ಸ್ಥಳಗಳು ಯಾವುದು? ವೈಕುಂಠ, ಪ್ರಣವ, ಪ್ರಕೃತಿ. ವೈಕುಂಠ, ಪ್ರಣವ, ಪ್ರಕೃತಿ ಎಂಬ ಮೂರು ಸ್ಥಳಗಳಲ್ಲಿ ಭಗವಂತನಿದ್ದಾನೆ. ಇದ್ದಾನೆ ಅಂದರೆ ಇದ್ದಾನೆ, ತೋರಿಸು ಅಂದರೆ ಬರೋದಿಲ್ಲ. ಶ್ವೇತಕೇತು ಅಂತ ಒಬ್ಬ ವಿದ್ಯಾರ್ಥಿ ಗುರುಕುಲಕ್ಕೆ ಹೋಗಿದ್ನಂತ. ಭಾಳ ಚಂದದ ಕಥೆ ಕೇಳಿಸ್ಕೊಳ್ರಿ. ಅವ ವಿದ್ಯಾಪೀಠಕ್ಕೆ ಹೋಗಿದ್ದ. ಸುಧಾ ಪಂಡಿತ ಆದರೆ ನಮ್ಮಲ್ಲಿ ವಿದ್ಯಾಪೀಠಕ್ಕೆ ಹೋದ್ಕೊಂಡು ಎಲ್ಲ ಸುಧಾ ಪಂಡಿತ ಆಗಿಬಿಡ್ತಾರೆ. ಯಾವ ಸುಧಾ ಅಂತ ಕೇಳಬಾರ್ದು ಅಷ್ಟ. ಎರಗಡು ಸುಧಾವೈ ಮಠದಿಂದ ತಿಂಗಳ ಒಂದು ಬರ್ತದೆ, ಶ್ರೀ ಸುಧಾ ಅಂತೇಳಿ. ಅದು ತಿಂಗಳಿಗೊಮ್ಮೆ ಬರ್ತದೆ. ಪಾಪ ತ್ರಾಸ ಆಗಬಾರ್ದು ಅಂತ ನಮ್ಮವರು ವಾರಕ್ಕೊಮ್ಮೆ ಬರ್ತದೆ ಸುಧಾ ಅಂತೇಳಿ. ಗೊತ್ತೇ? ಮಾಸಪತ್ರಿಕೆ. ಇವು ಪಂಡಿತರು ಅವು ಪಂಡಿತರೇ. ಸುಧಾ ಪಂಡಿತರು ಅವು ಪಂಡಿತರು ಇವು ಪಂಡಿತರೇ. ಕೆಲವು ಸುಧಾಬಾಯಿ ಪಂಡಿತರು ಅಂತ ಇರ್ತಾರೆ. ಅವೇನು ಸಮಸ್ಯೆ ಇಲ್ಲ. ಅವ್ರು ಹೆಂಡತಿ ಸುಧಾಬಾಯಿ ಇದ್ದಂದ್ರೆ ಅವ್ರು ಪಂಡಿತರು, ಸುಧಾಬಾಯಿ ಪಂಡಿತರು. ಹೀಗಾಗಿ ಭಾರಿ ಬಂದ, ಕಟ್ಟಿ ಮೇಲೆ ಅಪ್ಪ ಕೂತಿದ್ದ. ಬಂದ ಕೂಡಲೇ ತಂದಿಗೆ ನಮಸ್ಕಾರ ಮಾಡ್ಬೇಕಾದ ಸ್ವಭಾವ. ಹಿಂಗೆ ಹೋದ ಅಪ್ಪ ನೋಡ್ಕೋತ. ಯಾಕೆ? ನಾ ಭಾರಿ ಪಂಡಿತ, ನಮ್ಮಪ್ಪ ಶಾಣೆ ಅಲ್ಲ ಅಂತ ತಿಳ್ಕೊಂಡು ಹಿಂಗೆ ಆಗ್ತದ್ರಿ. 2 ದಿವಸ ವಿದ್ಯಾಪೀಠಕ್ಕೆ ಹೋಗೋದು ಕೂಡ ಹಿಂಗೆ ಆಗ್ಬಿಡ್ತಾವೆ. ಹುಡುಗರು ಭಾಳ ಹಿಂಗೆ ಚೇಂಜ್ ಆಗ್ತಾವೆ. ಹಿಂಗೆ ನೋಡಿ ಹಾಕ್ಬಿಟ್ಟು ವಿದ್ಯಾಪೀಠಕ್ಕೆ ಹೋಗಿ ಬಂದು ಹಿಂಗೆ ಹೋದ. ಗೊತ್ತಾತ ಅಪ್ಪಗೆ. ಅಪ್ಪಿ ಬಾಯಿ ಇಲ್ಲಿ ಅಂದ್ರು. ಕೂತ, ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಗೊತ್ತದೇನು ಅಂದ. ಗಾಬರಿ ಆಯ್ತು. ಈ ಪ್ರಶ್ನೆ ಅಂದ್ಕೊಳ್ಳಿ ಕೇಳಿಕ್ಕೆ ಹೋಗ್ಬಾರ್ದ್ರಿ. ನಾವು ಹಂಗೆ ಮಾಡ್ತಿದ್ವಿ ವಿದ್ಯಾಪೀಠಕ್ಕೆ ಹೋದಾಗ. ಅವ್ನು ಕರಿತಿದ್ರು, ನಾವಪ್ಪ ಕರೆದು ಈ ಹಿಂಗೆ ಅಂದ್ಕೊಳ್ಳಿ, ಎಲ್ಲ ಪರೀಕ್ಷೆ ಕ್ಷಮದ ಮತ್ತೇನು ಕೇಳ್ತೀರಿ ನಮಗೆ ಅಂದ್ರು. ಹೇಳಲಿಕ್ಕೆ ಬರಂಗಿಲ್ಲ ಅಂಬೋದು ಇಷ್ಟ ಹೇಳ್ತೀವಿ. ಕೇಳಿದ್ರು, ಏಕವಿಜ್ಞಾನೇನ ಸರ್ವಂ ವಿಜ್ಞಾತಂ ಭವತಿ. ಯಾವುದು ಒಂದು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಂಗೆ ಆಗ್ತದೆ, ಅದೊಂದು ತಿಳ್ಕೊಂಡು ಏನು ಅಂದ್ರು. ತಲೆ ತೋರಿಸ್ದವ. ಗೊತ್ತಿಲ್ಲ ಅಂತ ಹೇಳಿಕ್ಕೆ ಮಾನಿಲ್ರಿ. ಅವೇನು ಮಾಡ್ದೆ ಗೊತ್ತೇನ್ರಿ? ಪ್ರಾಯಶಃ ನಮ್ಮ ಟೀಚರಿಗೂ ಗೊತ್ತಿರ್ಲಿಕ್ಕೆ ಇಲ್ಲಿದು ಅಂದ. ಯಾಕೆ ಅಂದ್ರೆ, ಗೊತ್ತಿದ್ರೆ ನಂಗೆ ಕಲಿಸ್ತಿದ್ರು ಅವರು ಅಂತ ತನ್ಮೇಲೆ ಹಾಕ್ಕೊಳ್ಳಿಲ್ರಿ ಅವ್ನು. ಹಂಗಾರೆ ನಾ ಹೇಳ್ಕೊಡ್ತೀನಿ ಕೂಡು ಅಂತ ಕೂಡಿಸಿ ಅವನಿಗೆ ಭಗವತ್ ತತ್ವವನ್ನು ತಿಳಿಸ್ತಾ ಇದ್ದಾರೆ. ತತ್ವಮಸಿ ಶ್ವೇತಕೇತು ಅಂತ ಹೇಳ್ತಾ ಬಂದರು. ಹಿಂದಿನ ದಿವಸ ಒಂದು ಪ್ರಯೋಗ ಮಾಡಿದ್ರು. ಏನು ಈ ವಿಷಯ ಏನು ಅಂದರೆ, ದೇವರು ಇದ್ದಾನೋ ಇಲ್ಲೋ ಚರ್ಚೆ. ಇದ್ದಾನ ಅಂತ ಹೇಳಬೇಕು, ಆದರೆ ಅವನ ಇರುವಿಕೆ ನಮ್ಮ ಅನುಭವಕ್ಕೆ ಬರ್ತಿರ್ಬೇಕು, ಕಾಣಿಸ್ತಿರ್ಬಾರ್ದು. ಇಷ್ಟೇ ವ್ಯವಸ್ಥೆ. ಹೆಂಗೆ? ಹಿಂದಿನ ದಿವಸ ರಾತ್ರಿ ಮಲ್ಕೋಬೇಕಾದ್ರೆ ಅಪ್ಪ ಮಗಗ ಒಂದು ಭಾಂಡಿ ತರಿಸಿ, ನೀರು ತರಿಸಿ, ಒಂದು ಬೊಗಸಿ ಉಪ್ಪು ತರಿಸಿದ. ತೊಂಬ ಇಲ್ಲಿ ಅಂದ. ತಂದ, ನೀರು ತಂದ, ಭಾಂಡಿ ತಂದ, ಉಪ್ಪು ತಂದ. ಆ ಉಪ್ಪು ಭಾಂಡ್ಯಾಗ ಹಾಕಂದ, ನೀರಿನಾಗ ಹಾಕಿದ.
ಹಾಕಿ ಭಾಂಡಿ ಇಟ್ಟಿಡು ಅಂದ. ನಾಳೆ ಬೆಳಿಗ್ಗೆ ಪಾಠಕ್ಕೆ ಬರ್ಬೇಕಾದ್ರೆ ಆ ಭಾಂಡಿ ತಗೊಂಬ ಅಂದ. ಎಲ್ಲರ ಹಾಲು ಮೊಸರು ತರ್ತಿರ್ತಾರೆ, ಉಪ್ಪಿನ ನೀರು ತರ್ತಾರೆ, ಆಯ್ತಂದ. ಮರುದಿವ್ಸ ತಗೊಂಬಂದ. ಅಪ್ಪ ಕೇಳ್ದ, ನೀರು ಕುಡಿ ಅಂದ. ಕುಡ್ದ. ಹೆಂಗದ ಅಂದ. ಉಪ್ಪು ಅಂದ. ತೋರ್ಸು ಅಂದ. ಉಪ್ಪು ಅಂದ. ಮಧ್ಯಾದಾಚಮೇತಿ ಅಂತ್ಯಾದಾಚಮೇತಿ. ಆ ನೀರು ಕುಡಿ, ಕೊನೆಯದು ನೀರು ಕುಡಿ. ಕುಡ್ದೆ. ಹೆಂಗದ. ಉಪ್ಪು. ಮಧ್ಯದ ನೀರು ಕುಡಿ. ಹೆಂಗದ. ಉಪ್ಪು. ಕೆಳಗಿನ ನೀರು ಕುಡಿ. ಹೆಂಗದ. ಉಪ್ಪು. ತೋರ್ಸು ಅಂದ. ಇಲ್ಲ ಅಂದ. ಅಲ್ಲೋ ಉಪ್ಪು ಅಂತಿ, ತೋರ್ಸಂದ್ರೆ ಯಾಕೆ ಬರೋಲ್ತು? ಹೆಂಗೆ ತೋರಿಸ್ತೀನಪ್ಪ? ಉಪ್ಪು ಅದ ಅನುಭವಕ್ಕೆ ಬರ್ಲಿಕ್ಕತ್ತದ, ತೋರಿಸ್ಲಿಕ್ಕೆ ಬರ್ತಿಲ್ಲ. ಹಾಗಿದ್ರೆ ದೇವರು ಇದ್ದಾನೆ, ಅನುಭವಕ್ಕೆ ಬರ್ಲಿಕ್ಕತ್ತಾನ, ತೋರಿಸ್ಲಿಕ್ಕೆ ಬರ್ತಿಲ್ಲ. ಪಾಲಿನೊಳು ಘೃತವಿದ್ದ ತೆರದಂತಿಪ್ಪ ತ್ರಿಸ್ಥಳದಿ. ಆ ವಿಷಯವನ್ನೇ ಪಾಪ ನಿಮಗೆ ಉಪ್ಪು ಅನ್ನೋ ಸಮಸ್ಯೆ ಆಗ್ತದೆ ಅಂತ ಹಾಲು ತುಪ್ಪ ಅಂತ ಅಂದ್ಬಿಟ್ಟು ದಾಸರ, ಅಷ್ಟೇ, ಬೇರೆ ಏನಿಲ್ಲ. ಹಾಲಿನೊಳಗೆ ತುಪ್ಪದ. ತುಪ್ಪ ಎಲ್ಲದೆ ಹಾಲ್ನಾಗ ಅದ್ರಿ, ಮತ್ತೆ ಬೇರೆ ಕಡೆ ಇಲ್ಲಿ ಮತ್ತೆ ತುಪ್ಪ ಬೇರೆ ಇರ್ತದೆ ಅಂತ ಹಿಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಲ್ನಾಗ ಹಾಲು ಕಾಸಿ ಹೆಪ್ಪಾಕಿ ಬೆಣ್ಣೆ ತೆಗೆದು ಅದನ್ನು ಕಾಸಿದ್ಮೇಲೆ ತುಪ್ಪ ಬರೋದು. ಆದ್ರೆ ಹಾಲು ಕುಡಿಬೇಕಾದ್ರೆ ಹಾಲು ಕೈಯಾಗಿ ಹಿಡ್ಕೊಂಡಾಗ ತುಪ್ಪ ಕಾಣಿಸಂಗಿಲ್ಲ. ತುಪ್ಪ ಅದ ಕಾಣಿಸಂಗಿಲ್ಲ. ಇಷ್ಟೆಲ್ಲ ಮಾಡಿದ ಮೇಲೆ ಕಾಣಿಸ್ತದಲ್ಲ. ಹಾಗೆ ಸ್ವಲ್ಪ ಸಾಧನೆ, ಅಪರೋಕ್ಷ ಜ್ಞಾನ ಎಲ್ಲ ಮಾಡಿದ ಮೇಲೆ ಆ ಭಗವಂತ ಕಾಣ್ತಾನೆ. ಶ್ರೀಲಕುಮಿವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲ ಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು ಮೂಲ ಕಾರಣ ಅಂಶ ನಾಮದಿ ಲೀಲೆಗೈವುತ ತೋರಿಕೊಳ್ಳದೆ ಪಾಲಿನೊಳುಗತವಿದ್ದ ಚರದಂ ಇಪ್ಪತ್ರಿ ಸ್ಥಳದಿ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ದಿವಸ ಇದನ್ನು ಮುಕ್ತಾಯ ಮಾಡೋಣ. ಬೆಳಿಗ್ಗೆ ಎಲ್ಲರೂ ಸಕಾಲಕ್ಕೆ 8ಕ್ಕೆ ಬರ್ರಿ. ನಾಳೆ ಒಂದು ದಿವಸ ನಿಮ್ಮ ತ್ರಾಸ ಆಗ್ತದೆ, ತೊಗೊಳ್ರಿ, ಒಂದು ಸ್ವಲ್ಪ ತ್ರಾಸ ತೊಗೊಳ್ರಿ. ಇಷ್ಟು ದಿವಸ ನಾ ತೊಗೊಂಡಿನಿ, ನಾಳೆ ಒಂದು ದಿವಸ ನೀವು ತೊಗೊಳ್ರಿ. ಇಷ್ಟು ದಿವಸ ನಾ ತೊಗೊಂಡಿನಿ, ನಾಳೆ ಒಂದು ದಿವಸ ನೀವು ತೊಗೊಳ್ರಿ. ಗುಡೇಬಲ್ಲೂರು ವೆಂಕಟೇಶ ದೇವಸ್ಥಾನ. ನಾವು ಈಗ ಇಲ್ಲಿ ಬಂದು ಮುಟ್ಟಿದ್ದೇವೆ. ದರ್ಶನಕ್ಕೆ ಹೋಗೋಣ. ಪೈಸಲಿಗೆ ಹೇಳ್ರಲ್ಲ, ವೆಂಕಪ್ಪನ ಗುಡಿ ಮುಚ್ಚಾರ. ವೆಂಕಪ್ಪನ 2 ದಿವಸದಾಗ ಹನುಮಪ್ಪಂದು ವೆಂಕಪ್ಪನ ಜಾತ್ರದ ಇಲ್ಲಿ ವೆಂಕಪ್ಪಂದು ಮೂರ್ತಿ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದ್ರದ್ದೆಲ್ಲ ರಿಪೇರಿ ಕೆಲಸ ನಡೆಸ್ಯಾರ. ಅದಕ್ಕೆ ವೆಂಕಪ್ಪನ ಬಾಗಲ ಬಂದ್ ಮಾಡ್ಯಾರ. ಹನುಮಪ್ಪ ಒಬ್ಬ ಕಾಣ್ತಾನ. ಇಲ್ಲೇ ಗೋವಿಂದ ಅಂದು ಹೊಂಟಿವಿ. ಲಕ್ಷ್ಮೀ ರಮಣ ಗೋವಿಂದ ಇಷ್ಟೇ ಭಾಗ್ಯವನ್ನು ಕೊಟ್ಟು ಇಷ್ಟೇ ಉಂಟು. ಹೌದು,